ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ದೇವರ ಸಮ್ಮುಖದಲ್ಲಿ ದೇವರ ವಾಕ್ಯಗಳನ್ನು ಕೇಳಲಿಕ್ಕೆ ಬಂದಿರುವಂತ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ನಮ್ಮ ತಂದೆ ದೇವರು ನಮ್ಮನ್ನು ಆರಿಸಿಕೊಂಡಾತನು, ನಮ್ಮನ್ನು ಪ್ರೀತಿಸಿದಾತನು ಆಗಿರುವಾತನು ಅನುಗ್ರಹಿಸಲಿ. ಒಂದು ಸಣ್ಣ ಪ್ರಾರ್ಥನೆ ಮಾಡಿ ವಾಕ್ಯ ಭಾಗಕ್ಕೆ ಹೋಗೋಣ. ಭೂಪರಲೋಕಗಳನ್ನು ಉಂಟು ಮಾಡಿದಾತನೇ, ನಿನ್ನ ನಾಮಕ್ಕೆ ಸ್ತೋತ್ರ. ಇಗೋ ಕರ್ತನೆ, ಈ ಹೊಸ ವರ್ಷದಲ್ಲಿ ನಮ್ಮನ್ನ ಇದುವರೆಗೂ ನಡೆಸಿದ್ದಕ್ಕಾಗಿ ಸ್ತೋತ್ರ. ಮತ್ತೊಂದು ದಿನದಲ್ಲಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ಕುಳಿತುಕೊಂಡು ನಿಮ್ಮ ವಾಕ್ಯಗಳನ್ನು ಕೇಳುವಂತ ಮಹಾಕೃಪೆಯನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಮಾತನಾಡುವವನು ನಾನಾದರೂ ಮಾತುಗಳು ನನ್ನವಲ್ಲ, ಆಲೋಚನೆಗಳು ನಮ್ಮವಲ್ಲ. ಕೇಳುವವರ ಕಿವಿಗಳನ್ನು ತೆರೆಯಿರಿ, ಹೃದಯಗಳನ್ನು ತೆರೆಯಿರಿ. ಇಗೋ ನಾವು ಕೇಳುವ ಪ್ರತಿ ಮಾತು ನಮಗೂ, ನಮ್ಮ ಕರ್ತನೆ ಕುಟುಂಬಕ್ಕೂ, ನಮ್ಮ ಸಭೆಗೂ, ನಮ್ಮ ಪ್ರಾಂತ್ಯಕ್ಕೂ ಆಶೀರ್ವಾದ ಉಂಟಾಗಲಿ. ಇಗೋ ಯಾರು ತಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತಿದ್ದಾರೋ ಅವರೊಟ್ಟಿಗೆ ನೀವು ಮಾತನಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಇಗೋ ನಿಮ್ಮ ಸ್ವರವು ನಮಗೆ ಕೇಳಿಸಲಿ. ನೀನೇ ನಮ್ಮೊಟ್ಟಿಗೆ ಮಾತನಾಡಿ ನಮ್ಮನ್ನು ಬಲಪಡಿಸಿ, ನಮ್ಮ ಶರೀರದ ವೇದನೆಗಳನ್ನು ತೆಗೆದು ಮಾನಸಿಕ ಖಿನ್ನತೆಗಳನ್ನು ದೂರ ಮಾಡಿ ನಮ್ಮ ಅವಶ್ಯಕತೆಗಳನ್ನು ಪೂರೈಸಿ, ಅಗತ್ಯಗಳನ್ನು ಪೂರೈಸಿ ನಿನ್ನ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸಿಕೊಳ್ಳಬೇಕಾಗಿ ನಮ್ಮ ಕರ್ತನು, ರಕ್ಷಕನು, ಒಡೆಯನು, ಮಾತನಾಡುವ ದೇವರಾಗಿರುವ ಯೇಸುವಿನ ಮಧುರ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್, ಆಮೇನ್. ಹಾಲೆಲೂಯಾ, ಹಾಲೆಲೂಯಾ. ಸರ್ವ ಸ್ತುತಿ, ಘನ, ಮಾನ, ಮಹಿಮೆಗಳು ನಾವು ಆರಾಧಿಸುವ ದೇವರಿಗೆ ಸಲ್ಲಲಿ. ಯಾಕೆಂದರೆ ಆತನು ಸದಾ ಇರುವಾತನು ಮತ್ತು ಈಗ ಇರುವಾತನು ಮತ್ತು ಬರುವಾತನು ಆಗಿದ್ದಾನೆ. ಹಾಲೆಲೂಯಾ. ನಾವು ದೇವರ ವಾಕ್ಯವನ್ನ ಆಲಿಸುವುದಕ್ಕಿಂತ ಮುಂಚಿತವಾಗಿ ನಾನೊಂದು ವಿಷಯ ಹೇಳುತ್ತೇನೆ. ಯಾವುದಾದರೂ ತುಂಬಾ ಕಷ್ಟಕರ ಪರಿಸ್ಥಿತಿ ಬಂದಾಗ, ಯಾವುದಾದರೂ ನಾವು ತೀರ್ಮಾನ ಮಾಡಬೇಕಾಗಿ ಬಂದಾಗ, ಯಾವುದನ್ನಾದರೂ ಆಯ್ಕೆ ಮಾಡಿಕೊಳ್ಳಬೇಕಾಗಿ ಬಂದಾಗ ಲೋಕದಲ್ಲಿ ಕೆಲವರು ಏನು ಮಾಡ್ತಾರೆ ಗೊತ್ತಾ? ಎರಡು ಬೆರಳು ಹಿಡಿತಾರೆ. ಏನ? ಎರಡು ಬೆರಳು. ಈ ಎರಡು ಬೆರಳಲ್ಲಿ ಒಂದು ಬೆರಳು ಹಿಡ್ಕೋ ಅಂತಾರೆ. ಆವಾಗ ಆ ಬೆರಳು ಹಿಡ್ಕೊಂಡ್ರೆ ಇದು ಅದು ಎರಡನ್ನು ಇಟ್ಕೊಂಡಿರ್ತಾರೆ ಮನಸ್ಸಲ್ಲಿ, ಅದು ಬೇಡ ಇದು ಅಂತ ಹೇಳ್ತಾರೆ. ಇನ್ನು ಕೆಲವರು ಚೀಟಿಗಳು ಬರೆದಾಕ್ತಾರೆ. ಏನು? ಚೀಟಿಗಳು ಬರೆದಾಕ್ಬಿಟ್ಟು ಈ ಚೀಟಿಯಲ್ಲಿ ಯಾವುದಾದ್ರೂ ಒಂದು ಎತ್ಕೋ ಅಂತ ಹೇಳ್ತಾರೆ. ಅಂದ್ರೆ ಆಯ್ಕೆ ಮಾಡಕ್ಕೆ ಗೊತ್ತಿಲ್ಲದೆ ಇದ್ದಾಗ, ಯಾವುದು ಆರಿಸಿಕೊಳ್ಳಬೇಕು ಗೊತ್ತಿಲ್ಲದೆ ಇದ್ದಾಗ ಬೆರಳು ಹಿಡ್ಕೊಳ್ಳೋದು, ಚೀಟಿಗಳು ಹಾಕೋದು ಮಾಡ್ತಾರೆ. ಕಷ್ಟ ಬಂದಾಗ ಏನು ಮಾಡಬೇಕು, ಸಮಸ್ಯೆ ಬಂದಾಗ ಏನು ಮಾಡಬೇಕು, ಕುಟುಂಬದಲ್ಲಾಗಲಿ ವೈಯಕ್ತಿಕ ಜೀವಿತದಲ್ಲಾಗಲಿ ಏನಾದರೂ ತೊಂದರೆ ಬಂದಾಗ ಏನು ಮಾಡಬೇಕು ಗೊತ್ತಿಲ್ಲದೆ ಇರುವಂತ ಜನರು ಆ ರೀತಿಯಾಗಿ ಮಾಡುತ್ತಾರೆ. ಆದರೆ ದೇವರ ಮಕ್ಕಳಾದಂತ ನಾವು ಆ ರೀತಿ ಚೀಟಿ ಹಾಕುವವರು ಅಲ್ಲ, ಕೈ ಬೆರಳುಗಳನ್ನು ಹಿಡ್ಕೊಳ್ಳುವವರಲ್ಲ, ಆದರೆ ಅದು ಇಲ್ಲ ಅಂದ್ರೆ ಇದು ಅನ್ನುವಂಥವರಲ್ಲ. ನಾವು ದೇವರ ಸ್ವರವನ್ನ ಕೇಳುವವರು. ಹಾಲೆಲೂಯಾ. ಯಾಕೆಂದರೆ ಮನುಷ್ಯರ ಮಾತುಗಳನ್ನು ಕೇಳುವವರು ಒಂದು ವೇಳೆ ತಪ್ಪು ತೀರ್ಮಾನ ತೆಗೆದುಕೊಳ್ಳಬಹುದು, ತಪ್ಪಾದದನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಆದರೆ ದೇವರ ಮಾತಿನ ಮೇರೆಗೆ ದೇವರನ್ನ ಆಶ್ರಯಿಸಿ ಹೋಗುವವರು ಎಂದಿಗೂ ಕೂಡ ತಪ್ಪು ಹೆಜ್ಜೆ ಹಾಕುವುದಿಲ್ಲ. ಆಮೆನ್, ಹಾಲೆಲೂಯಾ. ಇವತ್ತೊಂದು ವಾಕ್ಯವನ್ನು ಓದಿಕೊಳ್ಳೋಣ. 2 ಪೂರ್ವಕಾಲ ವೃತ್ತಾಂತದ ಗ್ರಂಥ ಅದರ 20ನೇ ಅಧ್ಯಾಯದಲ್ಲಿ 12ನೆಯ ವಾಕ್ಯವನ್ನ ನಾವು ಓದಿಕೊಳ್ಳೋಣ. 2 ಪೂರ್ವಕಾಲ ವೃತ್ತಾಂತ 20:12 ಅಲ್ಲಿ ಓದುತ್ತೇನೆ ನೋಡ್ರಿ. ನಮ್ಮ ಮೇಲೆ ಬಂದ ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ, ಏನು ಮಾಡಬೇಕೆಂದು ತಿಳಿಯದು, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು. ಹಾಲೆಲೂಯಾ. ಇಲ್ಲಿ ಒಬ್ಬ ಅರಸನಿದ್ದಾನೆ. ಆ ಅರಸನ ಹೆಸರು ಯೆಹೋಷಾಫಾಟನು. ಒಬ್ಬ ರಾಜ ಇದ್ದಾನೆ. ರಾಜ ಅಂದ ಮೇಲೆ ರಾಜ್ಯ ಇರುತ್ತೆ, ರಾಜ್ಯ ಇದ್ದ ಮೇಲೆ ವಿರೋಧಿಗಳು ಇದ್ದೇ ಇರ್ತಾರೆ. ಯಾರು ಯುದ್ಧದಲ್ಲಿ ಬಲಸ್ಥರಾಗಿರುತ್ತಾರೋ ಅವರ ಮೇಲೆ ಯುದ್ಧ ಮಾಡ್ತಾರೆ, ಅದನ್ನ ಗೆದ್ದುಕೊಳ್ಳುತ್ತಾರೆ. ಈಗ ಈ ಯೆಹೋಷಾಫಾಟನೆಂಬ ಅರಸನು ಒಂದು ಬಹಳ ಕಷ್ಟದ ಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾನೆ, ಬಹಳ ಪ್ರಯಾಸದ ಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾನೆ.
ಅದು ಏನೆಂದರೆ ಈ ವಾಕ್ಯ ಹೇಳುತ್ತಾ ಇದೆ, ನಮ್ಮ ಮೇಲೆ ಬಂದ ಮಹಾಸಮೂಹ. ಏನು ಬರ್ತಾ ಇದೆಯಂತೆ ಅವರ ಮೇಲೆ? ಮಹಾಸಮೂಹ. ನೋಡಿ, ಒಂದು ಶತ್ರುವಾದರೆ ನಾವು ಎದುರಿಸಬಹುದು, ನಮ್ಮ ಮುಂದೆ ಬರುವಂತ ವ್ಯಕ್ತಿ ಆದರೆ ಎದುರಿಸಬಹುದು. ಕಣ್ಣಿಗೆ ಕಾಣಿಸದ ಒಟ್ಟಾಗಿ ಸೇರಿ ಬರುವ ಎಲ್ಲರನ್ನು ಎದುರಿಸಲಿಕ್ಕೆ ನಮಗೆ ಕಷ್ಟ ಆಗುತ್ತದೆ. ಈಗ ಈ ಯೆಹೋಷಾಫಾಟನೆಂಬ ಅರಸನಿಗೆ ವಿರುದ್ಧವಾಗಿ ಮಹಾಸಮೂಹ ಬಂದಿದೆ. ಆ ಮಹಾಸಮೂಹ ಏನಪ್ಪಾ ಅಂತ ನೀವು ನೋಡಿದರೆ, ಈ 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದ 1ನೆಯ ವಾಕ್ಯದಲ್ಲಿ ಇದೆ. 20ನೇ ಅಧ್ಯಾಯದ 1ನೆಯ ವಾಕ್ಯದಲ್ಲಿ, ಇದಾದ ಮೇಲೆ ಮೋವಾಬ್ಯರು, ಅಮ್ಮೋನಿಯರು, ಮೆಗೂನ್ಯರಲ್ಲಿ ಕೆಲವರು ಯೆಹೋಷಾಫಾಟನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದರು. ಒಬ್ಬರಾಗಿ ಬರಲಿಲ್ಲ, ಇಬ್ಬರಾಗಿ ಬರಲಿಲ್ಲ, 3 ಜನರು 4 ಜನರು ಸೇರಿಕೊಂಡು ಅವನ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಏನಾಗ್ಬಿಡುತ್ತೆ ಆ ರೀತಿ ಬಂದಾಗ? ನೋಡಿ, ಮೋವಾಬ್ಯರು, ಅಮ್ಮೋನಿಯರು, ಮೆಗೂನ್ಯರಲ್ಲಿ ಕೆಲವರು, ಈ 3 ಸೈನ್ಯಗಳು ಸುತ್ತುವರೆದು ಬರ್ತಾ ಇದೆ. ಈಗ ಹೇಗಿರುತ್ತೆ ಅವನ ಪರಿಸ್ಥಿತಿ? ಬಹಳ ಕಷ್ಟಕರವಾಗಿರುವಂಥದ್ದು. ನಮಗೇನಾದ್ರೂ ಹಣಕಾಸಿನಲ್ಲಿ ತೊಂದರೆ ಬಂತು, ಆರೋಗ್ಯದಲ್ಲಿ ತೊಂದರೆ ಬಂತು, ಯಾರಾದ್ರೂ ನಮಗೆ ವಿರೋಧವಾಗಿ ಬಂದರು, ನಾವೇನ್ ಮಾಡ್ತೀವಿ? ಅನಾರೋಗ್ಯ ಬಂದಾಗ ಆಸ್ಪತ್ರೆ ಕಡೆಗೆ ಓಡ್ತೀವಿ, ಡಾಕ್ಟರ್ಗಳ ಹತ್ರ ಓಡ್ತೀವಿ, ಏನ್ ಮಾಡಬೇಕು ಅಂತ ಮೆಡಿಸಿನ್ಗಳ ಕಡೆಗೆ ಓಡ್ತಾ ಇರ್ತೀವಿ. ಹಣಕಾಸು, ದುಡ್ಡು ಕಾಸು ಇಲ್ವಾ? ಯಾರು ನಮಗೆ ಸಾಲ ಕೊಡ್ತಾರೆ? ಯಾರು ನಮಗೆ ಬಡ್ಡಿ ಕೊಡ್ತಾರೆ? ಯಾರು ನಮಗೆ ಉಪಕಾರ ಮಾಡ್ತಾರೆ? ಇಲ್ಲ ಬ್ಯಾಂಕ್ ಹತ್ರ ಹೋಗ್ಬೇಕು, ಇಲ್ಲ ಏನಾದ್ರೂ ಬಡ್ಡಿ ಕೊಡೋರ ಹತ್ರ ಹೋಗ್ಬೇಕು ಅಂತ ಓಡ್ತಾ ಇರ್ತೇವೆ. ಯಾಕೆಂದರೆ ಕಷ್ಟ ಬಂದಿದೆ. ಕಷ್ಟ ಬಂದಾಗ ಕರ್ತನನ್ನ ನೆನೆಸಬೇಕು. ಕಷ್ಟ ಬಂದಾಗ ನಾವು ಮನುಷ್ಯರನ್ನ ಹುಡುಕುವಂಥದ್ದಲ್ಲ. ನಮಗೆ ಕಷ್ಟಗಳು ಬರದೇ ಇರುವುದಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ಲೋಕದಲ್ಲಿ ನಿಮಗೆ ಸಂಕಟಗಳುಂಟು. ಏನಿದೆ ಲೋಕದಲ್ಲಿ? ಸಂಕಟಗಳುಂಟು. ಆದರೆ ಆ ಸಂಕಟಗಳು ಬಂದಾಗ ನಾವು ಏನ್ ಮಾಡ್ತೀವಿ? ಬೆರಳುಗಳನ್ನ ಹಿಡ್ಕೊಳ್ತೀವ, ಚೀಟಿಗಳನ್ನ ಹಾಕ್ತೇವಾ, ಮನುಷ್ಯರನ್ನ ಕೇಳಲಿಕ್ಕೆ ಹೋಗ್ತೇವಾ? ಇಲ್ಲವೇ ಈ ಯೆಹೋಷಾಫಾಟನಿಗೆ ಬಂದ ಸಮಸ್ಯೆ, ಅವನ ವಿರೋಧವಾಗಿ 3 ಸೈನ್ಯಗಳು ಒಟ್ಟಿಗೆ ಬಂದ್ಬಿಟ್ರು. 3 ಸೇನೆಗಳೇನ್ ಮಾಡ್ಬಿಟ್ರು? ಒಟ್ಟಿಗೆ ಬಂದ್ಬಿಟ್ರು. ಆ ಮಹಾಸಮೂಹವು ಒಟ್ಟಿಗೆ ಬಂದಾಗ ನಾವು ನೋಡ್ತಾ ಇದ್ದೇವೆ. 3ನೇ ವಚನಕ್ಕೆ ನೋಡ್ರಿ ನೀವು, ಅಲ್ಲಿ 3ನೇ ವಚನದಲ್ಲಿ ಅಲ್ಲಿ ಹೇಳ್ತಾರೆ, ಅಯ್ಯ, ನಮ್ಮ ವಿರೋಧವಾಗಿ ಆ 3 ಸೈನ್ಯಗಳು ರೆಡಿಯಾಗಿ ಯುದ್ಧಕ್ಕೆ ಬಂದಿದ್ದಾರೆ ಅಲ್ಲಿ ಎಂದು ತಿಳಿಸಿದಾಗ ಯೆಹೋಷಾಫಾಟನು ಹೆದರಿ ಏನ್ ಮಾಡಿದನು? ಮೊದಲನೇದು ಅವನು ಹೆದರಿದನು, ಅವನಿಗೆ ಭಯ ಆಯಿತು. ನಮಗೆ ಭಯ ಆಗೋದಿಲ್ವಾ? ಯಾರಾದ್ರೂ ಏನಾದ್ರೂ ಒಂದು ಅಪಘಾತವಾಯಿತು, ಅನಾರೋಗ್ಯ ಬಂತು, ರಿಪೋರ್ಟ್ಗಳೇನಾದ್ರೂ ಸ್ವಲ್ಪ ಸಮಸ್ಯೆ ಇದೆ ಅಂತ ಹೇಳಿದ್ರು, ಏನಾದ್ರೂ ನಮಗೆ ತೊಂದರೆ ಆಯಿತು ಅಂದ್ರೆ ನಮಗೇನಾಗುತ್ತೆ? ಮೊದಲನೇದಾಗಿ ಹೆದರಿಕೆ ಆಗುತ್ತದೆ, ಭಯವಾಗುತ್ತದೆ. ಅದೇ ಕೆಲಸವು ಅದೇ ಯೆಹೋಷಾಫಾಟನಿಗೂ ಆಯಿತು. ಹೆದರಿಕೆ ಉಂಟಾಯಿತು. ನಮ್ಮನ್ನ ಹೆದರಿಸುವ ಕಾರ್ಯಗಳು ಖಂಡಿತವಾಗಿ ಲೋಕದಲ್ಲಿ ಇದ್ದಾವೆ. ದುರಾತ್ಮಗಳಿದ್ದಾವೆ, ದುಷ್ಟ ಜನರಿದ್ದಾರೆ, ಅನಾರೋಗ್ಯಗಳಿದ್ದಾವೆ, ಹಣಕಾಸಿನ ತೊಂದರೆಗಳಿದ್ದಾವೆ. ವ್ಯಕ್ತಿಗಳು ಕಾಯ್ತಾ ಇರ್ತಾರೆ, ಯಾವಾಗ ಕುಟುಂಬ ಕೆಡಿಸ್ಬೇಕು, ಯಾವಾಗ ಇವರ ಸಮಾಧಾನ ಕೆಡಿಸ್ಬೇಕು, ಯಾವಾಗ ಇವರಿಗೆ ಭಯ ಪಡಿಸ್ಬೇಕು ಅಂತ ಕಾಯ್ತಾ ಇರ್ತಾರೆ. ಆ ದುರಾತ್ಮನ ಅವರಲ್ಲಿ ಕೆಲಸ ಮಾಡಿ ಅವರಿಗೆ ತೊಂದರೆಯನ್ನು ಕೊಡ್ತಾರೆ, ನಮಗೆ ಹೆದರಿಕೆಯನ್ನು ಬರೆಸುತ್ತಾರೆ. ಅಯ್ಯೋ, ನಾಳೆ ನಾನು ದುಡ್ಡು ಕಟ್ಟಬೇಕು, ಅಯ್ಯೋ ನಾನು ಬಾಡಿಗೆ ಕಟ್ಟಬೇಕು, ಅಯ್ಯೋ ನಾನು ಇದನ್ನು ಕೊಂಡ್ಕೋಬೇಕು, ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಮಕ್ಕಳನ್ನ ಬೇರೆ ಕಡೆ ಕಳಿಸ್ಬೇಕು. ಈ ಎಲ್ಲ ಭಯಗಳು ನಮಗೆ ಬರುತ್ತವೆ. ಆ ಭಯಗಳು ಬಂದಿರ್ತವೆ ನೋಡಿ. ಯಾವಾಗ ಈ ಭಯವು ಯೆಹೋಷಾಫಾಟನಿಗೆ ಬಂತು, ಅವನು ಏನು ಮಾಡಬಹುದಾಗಿತ್ತು? ಬೇರೆ ತನ್ನ ಯಾವುದಾದ್ರೂ ಸೈನ್ಯ ಇದೆಯಾ ಅಂತ ಫೋನ್ ಮಾಡಿಲ್ಲ, ಅವರಿಗೆ ಕಳಿಸ್ಬೋದಾಗಿತ್ತು ಸಂದೇಶ. ಇನ್ನು ಮತ್ತೆ ಸೈನ್ಯನ ಸಿದ್ಧ ಮಾಡ್ಕೊಳ್ರಿ, ಎಲ್ಲ ನಮ್ಮ ಪ್ರಾಣವನ್ನ ಕಾಪಾಡಿಕೊಳ್ಳೋಣ ಅನ್ಬೋದಾಗಿತ್ತು. ಇಲ್ಲವೇ ಶತ್ರುವಿಗೆ, ಅಪ್ಪ ನಾನು ಸೋತು ಹೋಗ್ಬಿಟ್ಟೆ, ಇನ್ನೆಲ್ಲ ನೀವೇ ತಗೊಂಡೋಗ್ರಿ, ಇನ್ನು ಮುಂದೆ ನಾವು ನಿಮಗೆ ದಾಸರು ಅಂತ ಹೇಳಬೇಕಾಗಿತ್ತು. ಇಂತಹ ಹೆದರಿಕೆಯ ಸಂದರ್ಭ. ಅವರು ಬಂದ್ರೆ ಸುಮ್ಮನೆ ಬರಲ್ಲ.
ಯಾಕೆಂದ್ರೆ ದೇವರ ವಾಕ್ಯ ಹೇಳುತ್ತದೆ, ಮತ್ತೆ ಯೋಹಾನ 10ನೇ ಅಧ್ಯಾಯದಲ್ಲಿ ಹೇಳುತ್ತದೆ, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಅವನು ನಮ್ಮ ಪ್ರಾಣವನ್ನು ತೆಗೀಲಿಕ್ಕೂ ಬರ್ತಾನೆ ಹೊರತು ನಮ್ಮನ್ನು ಉದ್ಧಾರ ಮಾಡಕ್ಕೆ ಬರಲ್ಲ. ಕಳ್ಳನು ಬಂದು ಮನೆಯಲ್ಲಿ ಬಂದು ನೋಡ್ಬಿಟ್ಟು, ಅಯ್ಯೋ ಇವರ ಮನೆಯಲ್ಲಿ ಸ್ವಲ್ಪ ಬಂಗಾರ ಐತೆ, ಪಾಪ ಇರ್ಲಿ ಬಿಡು ಅಂತ ಅಲ್ಲೇ ಬಿಟ್ಟು ಹೋಗ್ತಾನ? ಸ್ವಲ್ಪ ಹಣ ಇಟ್ಕೊಂಡವ್ರೆ, ಬೇಡ ಬಿಡಪ್ಪ ಅಂತ ಬಿಟ್ಟು ಹೋಗ್ತಾನ? ಇಲ್ಲ. ಕಳ್ಳನಿಗೆ ಕನಿಕರ ಇಲ್ಲ. ಅವನಿಗೆ ಏನ್ ಸಿಕ್ಕಿದ್ರು ಅವನು ಎತ್ಕೊಂಡು ಹೋಗ್ತಾನೆ. ಹಾಗೆ ಶತ್ರುಗಳು ಹಾಗೇನೆ ನಮ್ಮ ಮೇಲೆ ಅಯ್ಯೋ ಪಾಪ ಅನ್ನಲ್ಲ. ಸೈತಾನ ನಮ್ಮನ್ನ ಅಯ್ಯೋ ಪಾಪ ಅಂದ್ಕೊಳ್ತಾನ? ಇಲ್ಲ. ಅಯ್ಯೋ ಪಾಪ, ಆಲ್ರೆಡಿ ಇವ್ರ ಮನೆಯಲ್ಲಿ ಸಾಲ ಇದೆಯಪ್ಪ, ಇವ್ರ ಮಕ್ಕಳು ಜಾಸ್ತಿ ಇದ್ದಾರೆ, ಇವ್ರ ಮನೆಯಲ್ಲಿ ದವಸ ಧಾನ್ಯ ಇಲ್ಲ, ಪಾಪ ಇವ್ರಿಗೆ ಹಿಂಗಿದೆ, ಇವ್ರನ್ನ ನಾನು ಹೆಂಗೆ ಕಷ್ಟಪಡಿಸೋದು ಅಂದ್ಕೊಳ್ತಾನ? ನಾವು ಹತ್ತರೆ, ನಾವು ಮನೆಯಲ್ಲಿ ಜಗಳ ಮಾಡಿದರೆ, ನಮ್ಮ ಮನಸ್ಸಿನಲ್ಲಿ ಅಸಮಾಧಾನ ಇದ್ರೆ ಅವನಿಗೆ ಇನ್ನೂ ಖುಷಿ. ಕೆಲವರಿಗೆ ಈ ಒಂದು ಕೊಲೆ ಮಾಡೋರಿಗೆಲ್ಲ ನೋಡ್ರಿ, ಕೆಲವರು ಸೈಕೋ ಕಿಲ್ಲರ್ಸ್ ಅಂತ ಹೇಳ್ತಾರೆ, ಅವರಿಗೆ ರಕ್ತ ನೋಡಿದ್ರೆ ಇಷ್ಟ, ಅವ್ರು ಕೊಲೆ ಮಾಡೋದು ಇಷ್ಟ, ಅಂಥವ್ರಿಗೆ ನೋವು ಅನಿಸಲ್ಲ. ನೋಡಿ, ಎಲ್ಲಾದ್ರೂ ಹೋಗ್ತೀರಿ, ಉದಾಹರಣೆಗೆ ದೇವರ ವಾಕ್ಯ ಹೇಳಕ್ ಹೋಗುವಾಗ ಕೆಲವರು ಅಂತಾರೆ, ಅಯ್ಯೋ ಪಾಪ ಬೈದ್ರೆ ಬೇಜಾರಾಗುತ್ತಪ್ಪ ಅಂದ್ಕೊಳ್ತಾರೆ. ಕೆಲವ್ರಿಗೆ ಬೈಯೋದೇ ಇಷ್ಟ, ಬೈಯೋದೇ ಮಾಡ್ತಾ ಇರ್ತಾರೆ. ಅಂತಹ ಹೆದರಿಕೆಗಳು ನಮಗೆ ಉಂಟಾದಾಗ ದೇವಜನವೇ, ಒಂದು ಮಾತ್ರ ಜ್ಞಾಪಕ ಇಟ್ಟುಕೊಳ್ಳ್ರಿ, ಹೆದರಿಕೆಗಳಾಗ್ತದೆ. ಅವನ ಅರಸನಾಗಿರ್ಲಿ ಭಯ ಆಗ್ತದೆ, ಅವನು ಬಾಡಿ ಬಿಲ್ಡರ್ ಆಗಿರ್ಲಿ ಭಯ ಆಗ್ತದೆ, ಅವನು ರಾಜಕೀಯ ವ್ಯಕ್ತಿ ಆಗಿರ್ಲಿ ಭಯ ಆಗ್ತದೆ, ಸಾಧಾರಣ ಜನರಾಗಿರ್ಲಿ ಭಯ ಆಗೇ ಆಗುತ್ತದೆ. ಆದರೆ ಭಯವಾದಾಗ ನಾವು ಏನು ಮಾಡ್ತೀವಿ ಅದು ಮುಖ್ಯವಾದ ಕೆಲಸ. ಇಲ್ಲಿ ಭಯವಾದಾಗ, ಹೆದರಿದಾಗ 3ನೇ ವಚನದಲ್ಲಿ ಅವನು ಏನು ಮಾಡಿದ? ಯೆಹೋಷಾಫಾಟನು ಹೆದರಿ ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡನು. ಮೊದಲನೆಯ ಕಾರ್ಯ ಅವನು ಮಾಡಿದ್ದೇನಪ್ಪ ಅಂತ ಹೇಳಿದ್ರೆ, ಅವನ ವಿರೋಧವಾಗಿ ಶತ್ರುಗಳು ಬಂದಾಗ, ಅವನ ವಿರೋಧವಾಗಿ ಸಮೂಹ ಬಂದಾಗ, ಹೆದರಿಕೆ ಉಂಟಾದಾಗ ಮಾಡಿದ ಮೊದಲನೇ ಕೆಲಸ ಏನವನು? ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡನು, ಒಂದು ತೀರ್ಮಾನ ಮಾಡಿದನು. ಹಾಲೆಲೂಯಾ. ನೀವು ನಾನು ಏನು ಮಾಡಬೇಕು? ಆಮೇನ್. ಏನು ಮಾಡಬೇಕು? ಹೆದರಿಕೆಯಾದಾಗ, ಶತ್ರುಗಳು ಬಂದಾಗ, ಸಮೂಹಗಳು ಬಂದಾಗ ಮೊಟ್ಟ ಮೊದಲನೇದಾಗಿ ನಾವು ಒಂದು ತೀರ್ಮಾನ ಮಾಡಬೇಕು. ಆ ತೀರ್ಮಾನವೇನೆಂದರೆ, ಯೆಹೋವನನ್ನೇ ಇಲ್ಲವೇ ಕರ್ತನನ್ನೇ ನಾನು ಆಶ್ರಯಿಸಿಕೊಳ್ಳುವೆನು. ಹಾಲೆಲೂಯಾ. ಕರ್ತನನ್ನು ಆಶ್ರಯಿಸಿಕೊಳ್ಳುವುದಾದ್ರೆ ಏನಪ್ಪ? ಓಡಿ ಹೋಗಿ ಜನರ ಹತ್ರ ಹೇಳ್ಕೊಳ್ಳೋದಲ್ಲ, ಓಡಿ ಹೋಗಿ ಬೀದಿಗಳಲ್ಲಿ ಜಗಳ ಮಾಡೋದಲ್ಲ. ನಮ್ಮ ಶಬ್ದ ಆಚೆಗೂ ಕೇಳಿಸ್ಬಾರ್ದು. ಅಂದ್ರೆ ಬೇರೆಯವರಿಗೂ ಗೊತ್ತಾಗಬಾರ್ದು ಇವ್ರ ಮನೆಯಲ್ಲಿ ಇಂಥ ಕಷ್ಟ ಬಂದ್ಬಿಟ್ಟೈತೆ, ಇವ್ರ ಮನೆಯಲ್ಲಿ ಇಂಥ ಸಮಸ್ಯೆ ಆಗೈತೆ ಅಂತ. ಏನಿದ್ರು 4 ಗೋಡೆಗಳ ಮಧ್ಯದಲ್ಲಿರಬೇಕು. ದೇವರ ವಾಕ್ಯ ಹೇಳುತ್ತದೆ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ, ನೀನು ನಿನ್ನ ಕೋಣೆಯೊಳಗಡೆ ಹೋಗಿ ಬಾಗಿಲನ್ನ ಮುಚ್ಚಿಕೊಂಡು ನೀನು ಪರಾತ್ಪರನಾದ ದೇವರ ಮುಂದೆ ಮೊಣಕಾಲೂರಿ ನಿನ್ನ ಕಣ್ಣೀರನ್ನು ಸುರಿಸುತ್ತಾ ನಿನಗೆ ಏನು ಬೇಕೋ ದೇವರ ಹತ್ರ ಕೇಳ್ಕೋ. ಮನುಷ್ಯನ ಹತ್ರ ಅಲ್ಲ ಹೋಗಿ ಹೇಳ್ಕೊಳ್ಳೋದು. ನೀವು ಹೋಗಿ ಹೇಳ್ಕೊಳ್ತೀರ ನಿಮ್ಮ ಕಷ್ಟನ, ಅವ್ರು 4 ಜನ ಕೇಳ್ಕೊಳ್ತಾರೆ. 4 ಕಡೆಗಳಲ್ಲಿ ಫೋನ್ ಮಾಡ್ತಾರೆ. ಅವ್ರ ಮನೆಯಲ್ಲಿ ಹಂಗಂತೆ, ಅವ್ರ ಮಗಳು ಹಿಂಗಂತೆ, ಅವನ ಮಗನ ಹಂಗಾಗೋದ್ನಂತೆ, ಅವ್ರ ಬಿಸ್ನೆಸ್ ಹಿಂಗಂತೆ, ಅವ್ರ ಕೆಲಸ ಹಂಗಂತೆ ಅಂತ ಹೇಳ್ಕೊಡ್ತಾರೆ. ಯೇಸು ಸ್ವಾಮಿ ಯಾವತ್ತು ನಿನ್ನ ಕಣ್ಣೀರು ಜನರ ಮುಂದೆ ಸುರಿಸಕ್ ಹೋಗ್ಬೇಡ. ಅವ್ರು ನಿನ್ನ ಕಣ್ಣೀರನ್ನು ನೋಡಿ ಅಯ್ಯೋ ಪಾಪ ಅನ್ನಲ್ಲ, ನಿಮ್ಮ ಬಗ್ಗೆ ತಪ್ಪಾಗಿ ಹೋಗಿ ಬೇರೆ ಕಡೆ ಹೇಳ್ಕೊಳ್ತಾರೆ. ಯಾಕೆಂದ್ರೆ ಸೈತಾನನಿಗೆ ನಮ್ಮ ಕಣ್ಣೀರು ಇಷ್ಟ. ಅಳಲಿ, ದುಃಖ ಪಡಲಿ, ವೇದನೆ ಪಡಲಿ, ಹಂಗ್ ಮಾಡ್ಲಿ ಹಿಂಗ್ ಮಾಡ್ಲಿ ಅಂತ. ದೇವರು ಆ ಥರದವನಲ್ಲ. ದೇವರು ಆ ಥರದವನಲ್ಲ. ನಾವು ಹತ್ತಿರ ಆತನು ಮನ ಮರುಗುತ್ತಾನೆ. ನಮಗೆ ಹೊಟ್ಟೆ ಹಸಿದ್ರೆ ಆತನು ಕನಿಕರ ಪಡುತ್ತಾನೆ. ಯೇಸು ಸ್ವಾಮಿ ನೋಡ್ತಾ ಇದ್ದೇವೆ, ಎಷ್ಟೋ ಜನರು ಊಟವಿಲ್ಲದೆ ಇಲ್ಲವೇ ತೊಳಲಿ ಬಳಲಿ ಹೋಗುತ್ತಿದ್ದಾಗ ಯೇಸು ಸ್ವಾಮಿ ಒಂದು ಮಾತು ಹೇಳುತ್ತಾರೆ, ಅಯ್ಯೋ ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗುತ್ತಿದ್ದಾರಲ್ಲ ಎಂದು ದುಃಖಪಟ್ಟನು. ಇವತ್ತು ನಿಮ್ಮ ಮನೆಯಲ್ಲಿ ಕೊರತೆ ಇದ್ದರೆ, ನಿಮ್ಮ ಶರೀರದಲ್ಲಿ ಅನಾರೋಗ್ಯ ಇದ್ದರೆ ಯೇಸು ಸ್ವಾಮಿ ಸಂತೋಷ ಪಡುವವನಲ್ಲ. ಆತನು ನಿಮ್ಮನ್ನು ನೋಡಿ ಕನಿಕರ ಪಡುವ ದೇವರು. ಹಾಲೆಲೂಯಾ. ಆತನು ಕನಿಕರ ಪಡುವ ದೇವರು. ಮಗಳೇ, ಮಗನೇ, ನನ್ನ ಬಳಿಗೆ ಬಾ ಎಂದು ಕರೆಯುತ್ತಿರುವ ಆತನ ಹತ್ರ ಹೋಗ್ಬೇಕಾ? ಇಲ್ಲ ನಿಮ್ಮನ್ನ ಉಪಯೋಗಿಸ್ಕೊಳ್ಬೇಕು, ನಿಮ್ಮನ್ನ ಕೆಲಸ ಮಾಡಿಸ್ಕೊಳ್ಬೇಕು, ನಿಮ್ಮಿಂದ ಏನಾದ್ರೂ ಕಿತ್ಕೊಳ್ಬೇಕು ಅಂತ ಕಾಯ್ತಾ ಇರೋ ಹತ್ರ ಹೋಗ್ತೀರಾ? ಎಲ್ಲಿ ಹೋಗ್ತೀರಾ ನೀವು?
ಯಾರನ್ನು ಆಶ್ರಯಿಸಿಕೊಳ್ಳುತ್ತೀರಾ ಎಂಬುದು ಬಹಳ ಮುಖ್ಯ. ಇಲ್ಲಿ ಮೊದಲನೇದಾಗಿ ಆತನು ಮಾಡಿದ ಕೆಲಸ, ಕರ್ತನನ್ನೇ ಆಶ್ರಯಿಸಿಕೊಂಡನು. ಹಾಲೆಲೂಯಾ, ಹಾಲೆಲೂಯಾ. ದೇವರಿಗೆ ಸ್ತೋತ್ರ. ನೀವು ನಾನು ಕರ್ತನನ್ನು ಆಶ್ರಯಿಸಿಕೊಳ್ಳೋಣ. ಎರಡನೇ ಕಾರ್ಯವನ್ನು ಮಾಡಿದ್ದು, ನಿರ್ಣಯಿಸಿಕೊಂಡು ಯೆಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು. ಆಮೆನ್. ಏನ್ ಮಾಡ್ಬೇಕಂತ ಪ್ರಕಟಿಸಿದನು? ಒಂದು ಡಿಸಿಷನ್, ಒಂದು ನಿರ್ಣಯ ತೆಗೆದುಕೊಂಡ. ಎರಡು, ಒಂದು ಅನೌನ್ಸ್ಮೆಂಟ್ ಮಾಡ್ದ. ತಾನು ಮಾತ್ರ ಅಲ್ಲ, ತನ್ನ ಜೊತೆಗೆ ಎಲ್ಲರೂ ಏನು ಮಾಡಬೇಕು? ಉಪವಾಸ ಮಾಡಬೇಕು. ಯಾಕೆಂದ್ರೆ ಕಷ್ಟ ಬಂದ್ರೆ ಬರೀ ರಾಜನಿಗೆ ಬರಲ್ಲ, ರಾಜ್ಯಕ್ಕೆ ಬರುತ್ತದೆ. ನೀವು ಅಂದ್ಕೊಂಡಿರ್ಬೋದು, ನಾನಿವತ್ತು ಕಷ್ಟಪಟ್ಟರೆ ನಾನೊಬ್ಬನೇ ಅಂತ. ಇಲ್ಲ, ನಿಮ್ಮ ಕುಟುಂಬ ಕೂಡ ಕಷ್ಟಪಡ್ತದೆ. ನಾವು ಚೆನ್ನಾಗಾದ್ರೆ ನಮ್ಮ ಕುಟುಂಬ ಚೆನ್ನಾಗಿರ್ತದೆ. ನಾವೇನಾದರೂ ತಪ್ಪು ಹೆಜ್ಜೆ ಹಾಕಿದ್ರೆ ನಮಗೆ ಮಾತ್ರ ಅಲ್ಲ ಕೇಡು, ನಮ್ಮ ಕುಟುಂಬಕ್ಕೆ ಕೇಡು, ನಮ್ಮ ಕುಟುಂಬದ ಮತ್ತು ಮಕ್ಕಳಿಗೆ ಅದು ಭವಿಷ್ಯಕ್ಕೆ ಕೇಡು. ಆದುದರಿಂದ ನಾವು ಏನು ಮಾಡಬಾರ್ದು? ತಪ್ಪು ಹೆಜ್ಜೆ ಇಡಬಾರದು. ಅದಕ್ಕೆ ಈ ರಾಜ ತಪ್ಪು ಹೆಜ್ಜೆ ಇಡಲಿಲ್ಲ, ಒಂದು ಸರಿಯಾದ ಹೆಜ್ಜೆಯನ್ನು ಇಟ್ಟ. ಏನಂದ್ರೆ, ಅವನು ದೇವರನ್ನ ಆಶ್ರಯಿಸಬೇಕೆಂದು ತೀರ್ಮಾನಿಸಿದ. ಎರಡು, ಎಲ್ಲರಿಗೂ ಹೇಳಿದೆ, ಅಪ್ಪ ನೋಡಿ ಬನ್ನಿ, ಏನಂದ್ರೆ ಈ ತರ ಇದೆ, ನೀವೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು. 4ನೇ ವಚನಕ್ಕೆ ಹೋಗುವಾಗ, ಆಗ ಯೆಹೂದ್ಯರು ಯೆಹೋವನ ಸಹಾಯವನ್ನ ಕೇಳುವುದಕ್ಕಾಗಿ. ಯಾರ ಸಹಾಯವನ್ನ ಕೇಳುವುದಕ್ಕಾಗಿ? ದೇವರ ಸಹಾಯ ಕೇಳೋಕ್ಕಾಗಿ. ನಮಗೆ ಕಷ್ಟ ಬಂದಾಗ ಮನುಷ್ಯರ ಸಹಾಯ ಕೇಳಕ್ ಹೋಗ್ತೀವಲ್ಲ, ಫೋನ್ ಮಾಡ್ತೀವಲ್ವಾ, ಆ ರೀತಿಯಾಗಿ ಯೆರೆಮೀಯ 33:3 ಹೇಳುತ್ತದೆ, ನನ್ನನ್ನ ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವೆನು. ಇವರು ಏನು ಮಾಡಿದ್ದಾರೆ? ಜನರು, ಯೆಹೂದ್ಯರೆಲ್ಲರೂ ಏನು ಮಾಡಿದರು? ಯೆಹೋವನ ಸಹಾಯವನ್ನು ಕೇಳುವುದಕ್ಕಾಗಿ ತಮ್ಮ ಎಲ್ಲಾ ಪಟ್ಟಣಗಳಿಂದ ಆತನ ಸನ್ನಿಧಿಯಲ್ಲಿ ಕೂಡಿ ಬಂದರು. ಎಲ್ಲಿಗೆ ಬಂದ್ರವರು? ಎಲ್ಲಿಗೆ? ಕರ್ತನ ಸನ್ನಿಧಿ ಅಂದರೆ ದೇವರ ಆಲಯ. ಎಲ್ಲಿಗೆ ಬಂದರು? ಇವತ್ತು ನೋಡಿ, ಜನರು ಎಲ್ಲೆಲ್ಲಿ ಹೋಗ್ತಾರೆ ಗೊತ್ತಾ? ಸಿನಿಮಾ ಥಿಯೇಟರ್ಗಳಿಗೆ ಹೋಗ್ತಾರೆ, ಬಾರ್ಗಳಿಗೆ ಹೋಗ್ತಾರೆ, ನಾಟಕಗಳನ್ನು ನೋಡಲಿಕ್ಕೆ ಹೋಗುತ್ತಾರೆ. ಅನೇಕ ಪರಸೆಗಳು ಅಂದರೆ ಸಂತೆಗಳು, ಜಾತ್ರೆಗಳು, ಅನೇಕ ಪುಣ್ಯಕ್ಷೇತ್ರಗಳು, ಇವುಗಳಿಗೆ ಹೋಗ್ತಾರೆ. ಅಲ್ಲಿ ಏನೂ ಅವರಿಗೆ ಸಿಗಲ್ಲ, ದೇವರು ಮಾತಾಡಲ್ಲ, ದೇವರು ಅವರಿಗೆ ಸಹಾಯ ಮಾಡಲ್ಲ. ಆದರೂ ಅಲ್ಲಿಗೆ ಹೋಗುತ್ತಾರೆ. ಆದರೆ ನಾವು ಬ್ಯಾಂಕ್ಗಳಿಗೆ ಹೋಗಲ್ಲ, ಹಾಸ್ಪಿಟ್ಲ್ಗಳಿಗೆ ಹೋಗಲ್ಲ, ಕಂಪನಿಗಳಿಗೆ ಹೋಗಲ್ಲ, ಮನುಷ್ಯರ ಹತ್ರ ಹೋಗಲ್ಲ, ಕರ್ತನ ಸನ್ನಿಧಿಗೆ ಹೋಗುತ್ತೇವೆ. ಹಲ್ಲೆಲೂಯಾ. ಹೋಗುತ್ತೀರಾ? ಹೋಗಬೇಕು. ಯಾಕೆಂದ್ರೆ ನಾವು ಕರ್ತನ ಸನ್ನಿಧಿಗೆ ಹೋಗ್ಬೇಕು. ಇವತ್ತು ಅನೇಕರು ಅಂದುಕೊಳ್ತಾರೆ, ಚರ್ಚ್ಗೆ ಹೋದ್ರೆ ಏನ್ ಸಿಗ್ತದೆ, ಪ್ರಾರ್ಥನೆಗೆ ಹೋದ್ರೆ ಏನ್ ಸಿಗ್ತದೆ, ಕೆಲ್ಸಕ್ಕೆ ಹೋದ್ರೆ ಕೂಲಿ ಸಿಗ್ತದೆ ಅಲ್ವಾ, ಕೆಲ್ಸಕ್ಕೆ ಹೋದ್ರೆ ಸಂಬಳ ಬರ್ತದೆ, ಆದ್ರೆ ಚರ್ಚ್ಗೆ ಹೋದ್ರೆ ಏನ್ ಬರ್ತದೆ, ಇನ್ನು ನಾವೇ ಚರ್ಚಲ್ಲಿ ಕಾಣಿಕೆ ಹಾಕಿ ಬರಬೇಕು ಅಂದುಕೊಳ್ಳುತ್ತಾರೆ. ಆದರೆ ಅವರಿಗೆ ಗೊತ್ತಿಲ್ಲ, ದೇವರ ಸಮ್ಮುಖದಲ್ಲಿ ಕಳೆಯುವ ಒಂದು ಸಾಸು ಸಹಸ್ರಮಾನ ದಿನಗಳಿಗೆ ಸಮಾನವಾಗಿದೆ. ಹಲ್ಲೆಲೂಯಾ. ಇಲ್ಲಿ ನಾವು ಕಳೆಯುವ ಸಮಯ ಏನಿದೆಯಲ್ವಾ, ಇದು ಆಶೀರ್ವಾದಕರವಾದ ಸಮಾಧಾನದ ಸಮಯ, ಸಂತೃಪ್ತಿಯ ಸಮಯ. ಇಲ್ಲಿ ಎಲ್ಲ ಬೇರೆಯವರೇನು ಅಂದ್ಕೊಳ್ತಾರೆ, ಏನೋ ಅಲ್ಲಿ ಹೋದ್ರೆ ಕೊಡ್ತಾರೆ ಅಂತ. ಇಲ್ಲಿ ಹೋದ್ರೆ ಏನು ಕೊಡೋದಿಲ್ಲ, ನಾವೇ ಕೊಟ್ಟು ನಾವು ಈ ಲೋಕದಲ್ಲಿ ಸಿಗದೇ ಇರೋದನ್ನ ತಗೊಂಡು ಹೋಗ್ತೀವಿ. ಏನ್ ಸಿಗದೇ ಇರೋದು? ಅಂಗಡಿಯಲ್ಲಿ ನಿಮಗೆ ಶಾಂತಿ ಸಿಗಲ್ಲ, ಸಮಾಧಾನ ಸಿಗಲ್ಲ, ಸಂತೋಷ ಸಿಗಲ್ಲ, ನೆಮ್ಮದಿ ಸಿಗಲ್ಲ, ದೈವಿಕತೆ ಸಿಗಲ್ಲ, ನೀತಿವಂತಿಕೆ ಸಿಗಲ್ಲ, ಪರಿಶುದ್ಧತೆ ಸಿಗಲ್ಲ. ಇದೆಲ್ಲ ಎಲ್ಲಿ ಸಿಗುತ್ತದೆ? ಕರ್ತನ ಸಮ್ಮುಖದಲ್ಲಿ. ಹಾಲೆಲೂಯಾ. ಕರಗಣದ ತಟ್ಟಿ ದೇವರಿಗೆ ಸ್ತೋತ್ರ. ಹಾಲೆಲೂಯಾ. ಯೇಸುವಿಗೆ ಸ್ತೋತ್ರ. ಎಲ್ಲಿ ಸಿಗುತ್ತದೆ? ದೇವರ ಸಮ್ಮುಖದಲ್ಲಿ. ಎಲ್ಲಿ? ಅವರಿಗೆ ಗೊತ್ತಿಲ್ಲ. ಅವರು ಅಂದುಕೊಳ್ತಾರೆ, ಅವರು ಸಿನಿಮಾ ಥಿಯೇಟರ್ಗೆ ಹೋಗಿ ದುಡ್ಡು ಕೊಟ್ಟು ಸ್ವಲ್ಪ ಸಮಾಧಾನ ಪಡ್ಕೊಂಡ್ ಬರ್ತಾರೆ, ಆಚೆ ಬಂದ ತಕ್ಷಣ ಅದನ್ನ ಮರ್ತೋಗ್ತಾರೆ. ಅಲ್ಲಿ ಬಾರ್ಗೆ ಹೋಗ್ತಾರೆ, ಕುಡಿದು ಬಂದು ಕೆಲವು ಗಂಟೆಗಳು ಚೆನ್ನಾಗಿರ್ತಾರೆ, ಆಮೇಲೆ ಮರ್ತೋಗ್ತಾರೆ. ಆದ್ರೆ ಇಲ್ಲಿ ನಾವು ಕೊಟ್ಟು ಖಾಲಿ ಕೈಯಲ್ಲಿ ಹೋಗೋರಲ್ಲ, ಇಲ್ಲಿ ನಾವು ತುಂಬಿಸಲ್ಪಟ್ಟು ಹೋಗುವವರು. ಹಲ್ಲೆಲೂಯಾ. ನಾವು ತುಂಬಿಸಲ್ಪಟ್ಟು ಅಭಿಷೇಕಿಸಲ್ಪಟ್ಟು ಹೋಗುವವರೇ ಹೊರತು ಖಾಲಿ ಕೈಯಲ್ಲಿ ಹೋಗಲ್ಲ. ಒಂದು ಭಾನುವಾರ ಆಲಯಕ್ಕೆ ಹೋಗಿ ನೀವು ಹೊಂದಿದಂತಹ ಶಕ್ತಿ ವಾರವೆಲ್ಲ ಬೂಸ್ಟ್ ಇದ್ದ ಹಾಗೆ ನಿಮಗೆ ಅಲ್ವಾ.
ನಿಮಗೆ ಒಂದು ಧೈರ್ಯ ಇದ್ದ ಹಾಗೆ. ಮತ್ತೆ ಆಲಯಕ್ಕೆ ಹೋಗುವಷ್ಟರಲ್ಲಿ ನಮಗೆ ಕುಗ್ಗುವಿಕೆ ಬರುತ್ತದೆ, ನಮಗೆ ನೋವು ಬರುತ್ತದೆ. ಆದರೆ ನಾವೇನು ಮಾಡ್ತೀವಿ? ಇರಲಿ, ನಾನು ಕರ್ತನ ಸನ್ನಿಧಿಗೆ ಹೋಗುತ್ತೇನೆ. ಹಾಲೆಲೂಯ. ನಾವೇನು ಮಾಡಬೇಕು? ಕರ್ತನ ಸನ್ನಿಧಾನಕ್ಕೆ ಹೋಗಬೇಕು. ಅದೇ ನಮಗೆ ಬಲ. ಅನೇಕರು ಹಣವನ್ನು ಗಮನಿಸ್ತಾರೆ, ಆದರೆ ದೇವರನ್ನು ಗಮನಿಸುವುದಿಲ್ಲ. ಆದರೆ ನಾವಾದರೂ ಕರ್ತನನ್ನ ಗಮನಿಸುವಂತವರಾಗಿದ್ದೇವೆ. ಇಲ್ಲಿ ಅವರು ಏನು ಮಾಡಿದ್ರು? ಅವರು ಕರ್ತನ ಸಹಾಯಕ್ಕಾಗಿ ಕರ್ತನ ಸನ್ನಿಧಿಯಲ್ಲಿ ಕೂಡಿ ಬಂದರು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. 5ನೇ ವಚನವನ್ನು ನೋಡ್ರಿ. ಯೆಹೂದ್ಯರು ಯೆರೂಸಲೇಮಿನವರು ಯೆಹೋವನ ಆಲಯದ ಹೊಸ ಪ್ರಾಕಾರದಲ್ಲಿ ಸಭೆಯಾಗಿ ನೆರೆದು ಬಂದಾಗ, ಹೇಗೆ ಬಂದ್ರು ಅವರು? ಸಭೆಯಾಗಿ ನೆರೆದು ಬಂದರು. ದೇವಜನರೇ, ನಿಮಗೆ ಗೊತ್ತಿದೆ, ನಿನೆವೆ ಎಂಬ ಒಂದು ಪಟ್ಟಣವಿತ್ತು. ನಿನೆವೆ ಎಂಬ ಒಂದು ಪಟ್ಟಣವಿತ್ತು. ಆ ಪಟ್ಟಣದಲ್ಲಿ ತುಂಬ ಪಾಪ ತುಂಬಿ ತುಳುಕ್ತಾ ಇತ್ತು. ಆಗ ದೇವರು ಯೋನನಿಗೆ ಹೇಳಿದನು, ಯೋನನೇ, ನೀನು ಅವರಿಗೆ ಹೋಗಿ ಶುಭ ವರ್ತಮಾನವನ್ನು ಸಾರು. ಅವರೇನಾದರೂ ಮನ ತಿರುಗಿಕೊಂಡು ನನ್ನ ಕಡೆಗೆ ಬಂದರೆ, ಅವರಿಗೆ ಅದೆಲ್ಲ ಹೇಳಿಲ್ಲ. ಫಸ್ಟ್ ದೇವರು, ನೀನು ಹೋಗಿ ಅವರಿಗೆ ಸುವಾರ್ತೆಯನ್ನು ಸಾರು ಎಂದು ಹೇಳಿದನು. ಇವನು ಕೂಡ ಮೊದಲೆಲ್ಲ ಗೊತ್ತಾಯಿತು, ಹಾಗೆ ಆಯಿತು. ಕೊನೆಗೆ ಅವನಲ್ಲಿ ಹೋಗಿ ಸುವಾರ್ತೆಯನ್ನು ಸಾರಿದ. ನೋಡಿರಿ, ನೀವು ಕರ್ತನನ್ನ ಆಶ್ರಯಿಸಿದರೆ, ಕರ್ತನ ಸಹಾಯವನ್ನು ಕೇಳಿದರೆ, ನೀವು ದೇವರ ಕಡೆಗೆ ತಿರುಗಿ ಪಶ್ಚಾತ್ತಾಪ ಪಟ್ಟರೆ ದೇವರು ನಿಮ್ಮನ್ನ ಉಳಿಸುವನು ಎಂದು ಇಷ್ಟೇ ಹೇಳಿದನು. ಅದನ್ನು ಕೇಳಿದಂತ ನಿನೆವೆ ಪಟ್ಟಣದ ಅರಸನ ಮೊದಲುಗೊಂಡು ಆ ಪಟ್ಟಣದಲ್ಲಿರುವ ಪ್ರತಿ ಸಣ್ಣ ಮಗುವು, ಅಲ್ಲಿರುವಂತ ಪ್ರಾಣಿ ಪಕ್ಷಿಗಳು ಕೂಡ ಏನು ಮಾಡಿದ್ರು ಗೊತ್ತಾ? ಉಪವಾಸ ಮಾಡಿದ್ರು. ಏನು ಮಾಡಿದ್ರು? ಉಪವಾಸ ಮಾಡಿದ್ರು. ನೋಡ, ಅವರ ಪ್ರಾಣಿಗಳಿಗೂ ಊಟ ಕೊಡ್ಲಿಲ್ಲಂತೆ. ಅವರು ಪ್ರಾಣಿಗಳಿಗೂ ಊಟ ಕೊಡ್ಲಿಲ್ಲ. ಅಲ್ಲಿಂದ ಹಿಡಿದು, ಎಷ್ಟು ಭಕ್ತಿ ಅಂದ್ರೆ ಹಂಗಿರ್ಬೇಕು, ವೈರಾಗ್ಯ ಅಂದ್ರೆ ಹಂಗಿರ್ಬೇಕು. ಕೆಲವರು ಹೇಳ್ತಾರೆ, ನಾನು ಉಪವಾಸ ಮಾಡ್ತಾ ಇದ್ದೀನಿ, ಎಂಜಲ್ ಕೂಡ ನುಂಗಲ್ಲ ಅಂತ ಹೇಳ್ತಾರೆ. ಬರೀ ಹಂಗೆ ಎಂಜಲ್ ನುಂಗದೇ ಇರೋದಲ್ಲ ಮುಖ್ಯ ಅಲ್ವಾ? ಎಂಜಲ್ ನುಂಗದೇ ಇರೋದಲ್ಲ ಮುಖ್ಯ. ಅಷ್ಟು ವೈರಾಗ್ಯದಿಂದ ನಾವು ದೇವರ ಸಮ್ಮುಖದಲ್ಲಿ ಇರಬೇಕು. ನಿನೆವೆ ಪಟ್ಟಣ ಪೂರ್ತಿ ಅವರೇನು ಮಾಡಿದ್ರು ಗೊತ್ತಾ? ಬೂದಿಯಲ್ಲಿ ಕೂತ್ಕೊಂಡು, ದೇವರೇ, ನಾವು ತಪ್ಪು ಮಾಡಿಬಿಟ್ಟಿದ್ದೀವಪ್ಪ, ದಯಮಾಡಿ ನಮ್ಮನ್ನು ಕ್ಷಮಿಸ್ಬಿಡಪ್ಪ ಎಂದು ಹೇಳಿ ಎಲ್ಲರೂ, ಸಣ್ಣ ಮಕ್ಕಳು, ದೊಡ್ಡವರು, ಹಿರಿಯರು ಎಲ್ಲರೂ, ಅರಸನಿಂದ ಹಿಡಿದು ರಾಜನಿಂದ ಹಿಡಿದು ಎಲ್ಲರೂ ಬಂದು ಅಲ್ಲಿ ಕೂತುಕೊಂಡ್ರು. ಇದನ್ನು ನೋಡಿದ ದೇವರು ಅವರ ಮೇಲೆ ಬರಬೇಕಾಗಿರುವ ಕೋಪವನ್ನ ಕಡಿಮೆ ಮಾಡಿಕೊಂಡು ಅವರನ್ನ ರಕ್ಷಿಸಿದನು. ಹಾಲೆಲೂಯಾ. ಇವತ್ತು ದೇವಜನವೇ, ನಿಮ್ಮನ್ನು ಅಷ್ಟೇ, ನನ್ನನ್ನು ಅಷ್ಟೇ, ದೇವರು ಬರಬೇಕಾದ ಕೇಡುಗಳಿಂದ ನಿಮ್ಮನ್ನು, ನನ್ನನ್ನು ತಪ್ಪಿಸಲಿಕ್ಕೆ ಆತನು ಶಕ್ತನು. ಆದರೆ ನಾವು ಮಾಡಬೇಕಾಗಿರೋ ಕೆಲಸ ನಾವು ಮಾಡಬೇಕಲ್ವಾ? ನಾವು ಮಾಡ್ದಿರನೆ ನಾವು ಎಲ್ಲ ಈ ಲೋಕದ ಚಿಂತೆಗಳಲ್ಲೇ ಇರ್ತೇವೆ. ಎಲ್ಲಿ ಕೊಡ್ತಾರೆ, ಯಾರು ಕೊಡ್ತಾರೆ, ಎಲ್ಲಿ ದುಡ್ಡು ಬರುತ್ತೆ, ಎಲ್ಲಿ ಕೆಲಸ ಮಾಡಿದ್ರೆ ಏನು ಬರುತ್ತೆ? ಅಲ್ಲ, ನೀನು ಕಷ್ಟಪಟ್ಟು ನೀನು ಏನು ಸಾಧನೆ ಮಾಡೋಕ್ಕಾಗಲ್ಲ. ನೀನು ದುಡಿದು ಕಷ್ಟಪಟ್ಟಿದ್ದು ಸ್ವಲ್ಪ ಮಾಡ್ಬೋದು, ಆದರೆ ದೇವರ ಅನುಗ್ರಹ ಇದ್ರೆ ತುಂಬಿ ತುಳುಕುತ್ತದೆ. ಹಲೋಯ. ದೇವರು ಕೊಟ್ಟರೆ ಹೆಂಗೆ ಕೊಡ್ತಾನಂದ್ರೆ ತುಂಬಿ ಹೊರಸೂಸುವಂತೆ ಕೊಡುತ್ತಾನೆ, ನಮಗೆ ಸಂತೃಪ್ತಿ ಕೊಡುತ್ತಾನೆ, ಪೂರ್ಣವತ್ತನ್ನ ಕೊಡುತ್ತಾನೆ. ಇವರು ಎಲ್ಲರೂ ಬಂದರು. ಈಗ ಯೆಹೋಷಾಫಾಟನು ಅದರ ಮುಂದುಗಡೆ ನಿಂತು ಆ ಒಂದು ಹೊಸ ಪ್ರಾಕಾರ, ಅಂದರೆ ಆ ಒಂದು ಆಲಯದ ಮುಂದುಗಡೆ ನಿಂತುಕೊಂಡು ಜನರೆಲ್ಲ ಸೇರಿ ಬಂದಿದ್ದಾರೆ. 6ನೇ ವಚನದಲ್ಲಿ ಹೇಳುತ್ತಾ ಇದ್ದಾನೆ, ಯೆಹೋವನೇ, ನಮ್ಮ ಪಿತೃಗಳ ದೇವರೇ, ಪರಲೋಕದಲ್ಲಿ ದೇವರಾಗಿರುವ ಆತನು ನೀನಲ್ಲವೋ? ನೀನು ಜನಾಂಗಗಳ ಎಲ್ಲ ರಾಜ್ಯಗಳನ್ನು ಆಳುವವನಾಗಿರುತ್ತಿ. ಅಲ್ಲಿ ಹೇಳಿದ, ನಿನ್ನ ಹಸ್ತದಲ್ಲಿ ಪರಾಕ್ರಮಿಗಳಿರುತ್ತವೆ, ನಿನ್ನೆದುರಿನಲ್ಲಿ ಯಾರು ನಿಲ್ಲಲಾರರು. ಹಾಲೆಲೂಯ. ದೇವರ ಎದುರಿಗೆ ಯಾರಾದರೂ ನಿಲ್ಲಲಿಕ್ಕೆ ಸಾಧ್ಯ ಇದೆಯಾ ಅಂದುಕೊಳ್ಳುತ್ತಾರೆ. ಕೆಲವರು ಹೇಳ್ಬೋದು, ನಮ್ಮ ವಿರೋಧ, ನಮ್ಮನ್ನು ಬಿಟ್ಟು ಯಾರು ಏನು ಮಾಡೋಕ್ಕಾಗಲ್ಲ, ಅವ್ರು ಏನು, ನಾವೇ ಜಾಸ್ತಿ ಅಂತ ಹೇಳ್ಬೋದು. ಆದರೆ ಅವರ ಯಾವುದು ನಡೆಯಲ್ಲ. ಯಾಕೆಂದರೆ ದೇವರ ಕೈಯಲ್ಲಿ ಎಲ್ಲ ಅರಸರುಗಳಿದ್ದಾರೆ. ಆತನು ರಾಜನಲ್ಲ, ಆತನು ರಾಜರುಗಳಿಗೆ ರಾಜನು. ಹಾಲೆಲೂಯ. ಎಂತ ದೇವರ ಆತನು? ರಾಜನಲ್ಲ, ಆತನು ರಾಜಾದಿ ರಾಜನು. ಹೆರೋದನು, ಪಿಲಾತನು ಯೇಸುವನ್ನ ಕೇಳ್ತಾನೆ, ಏನಪ್ಪಾ ನೀನು ಯಹೂದ್ಯರ ಅರಸನೋ ಅಂತ ಕೇಳ್ತಾನೆ. ಆತ ಹೇಳ್ತಾನೆ, ನೀನೇ
ಹೇಳಿದ್ದೀಯ. ನನ್ನ ರಾಜ್ಯ ಇಲ್ಲಿದಲ್ಲ, ನನ್ನ ರಾಜ್ಯ ಇಲ್ಲಿದಲ್ಲ. ನೋಡಿ, ಕೆಲವರು ಏನು ಮಾಡ್ತಾರೆ ಅಂದರೆ ಸಣ್ಣದನ್ನು ಯೋಚನೆ ಮಾಡ್ತಾರೆ, ಇದು ನಂದು ಜಾಗ, ಇದು ನಂದು ಜಾಗ ಅಂತ ಹೇಳಿ ಅಲ್ಲೇ ಒಂದೊಂದು ಅಡಿಗೂ ಇರ್ತಾರೆ. ಆದರೆ ಕೆಲವರಿಗೆ ದೇವರು ಎಕರೆಗಳನ್ನು ಕೊಡ್ತಾರೆ. ಹಲ್ಲೆಲೂಯಾ. ಎಕರೆಗಳನ್ನು ಕೊಡ್ತಾರೆ ದೇವರು. ದೇವರು ಖಂಡಿತ ಕಾರ್ಯ ಮಾಡುವಂಥ ದೇವರಾಗಿದ್ದಾನೆ. ಅಲ್ಪರಾಗಿರುವಂಥ ನಮ್ಮ ಜೀವಿತದಲ್ಲಿ ಅಮೋಘವಾದ ಕಾರ್ಯ ಮಾಡಬೇಕಾದ್ರೆ ಪರಿಪೂರ್ಣವಾಗಿ ದೇವರ ಮೇಲೆ ಆಶ್ರಿತರಾಗಬೇಕು. ಒಂದು ಸ್ವಲ್ಪ ಮನಸ್ಸು ಇಲ್ಲಿ, ಒಂದು ಸ್ವಲ್ಪ ಮನಸ್ಸು ಅಲ್ಲಿ ಇಟ್ಕೊಳ್ಬಾರ್ದು. ಒಂದು ಲೋಕದಲ್ಲಿ ಒಂದು ಕಾಲು, ದೇವರಲ್ಲಿ ಒಂದು ಕಾಲು ಇಡಬಾರ್ದು. ಒಂದು ಪ್ರಾರ್ಥನೆ ಇಲ್ಲಿ ಮಾಡೋದು, ಅಲ್ಲಿ ಬಂದು ಡೌಟ್ ಪಡೋದು ಮಾಡಬಾರ್ದು. ಅದಕ್ಕೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಅವರು ಬಂದು ದೇವರೇ ನಿನ್ನ ಮುಂದೆ, ನಿನ್ನೆದುರಿನಲ್ಲಿ ಯಾರು ನಿಲ್ಲಲಾರರು. ಹಾಗಾದ್ರೆ ಇವರ ಕಣ್ಣಿಗೆ ಅವನ ಮುಂದೆ ಬಂದಿರುವ ಮೋವಾಬ್ಯರು, ಅಮ್ಮೋನಿಯರು, ಮೆಗೂನ್ಯರು ಒಂದು ದೊಡ್ಡ ಸೈನ್ಯ ಕಾಣಿಸ್ತಾ ಇರಬಹುದು. ಆದರೆ ದೇವರ ಮುಂದೆ ದೊಡ್ಡದೇ ಯಾವುದು ಸೈನ್ಯ ಅಲ್ಲವೇ ಅಲ್ಲ, ಅಲ್ವಾ? ಈಗ ನೀವು ಹೋಗಿ ಒಂದು ಪಟ್ಟಣಕ್ಕೆ ಹೋಗಿ ನಿಂತ್ಕೊಳ್ತೀರಾ ಅಂತ ತಿಳ್ಕೊಳ್ಳಿ. ಆ ಪಟ್ಟಣದಲ್ಲಿ ನಿಂತ್ಕೊಂಡ್ರೆ ಅಯ್ಯೋ ಏನಪ್ಪ ಇಷ್ಟ ಐತಿ, ಇಷ್ಟು ಬೀದಿಗಳಿದಾವೆ, ಇಷ್ಟು ಜಾಗ ಇದೆ, ಎಲ್ಲಿ ಓಡಾಡೋದು ಇದನ್ನ ಅಂತ ಅಂದುಕೊಳ್ಳಬಹುದು, ಅಲ್ವಾ? ಕಳೆದ ದಿವಸದಲ್ಲಿ ನಾವು ಈಗ ಮಧುಗಿರಿ ಪಟ್ಟಣದಲ್ಲಿ ಹೋಗುವಾಗ, ಮಧುಗಿರಿಯಲ್ಲೆಲ್ಲ ಓಡಾಡುವಾಗ ಅಯ್ಯೋ ತುಂಬ ಬೀದಿಗಳಿದಾವೆ, ಈ ಕಡೆ ಆ ಕಡೆ ಅಂಗಡಿಗಳು ಎಲ್ಲ ಇದಾವೆ. ಆದರೆ ನಾವೇನು ಮಾಡಿದ್ವಿ, ಬೆಟ್ಟಕ್ಕೆ ಹತ್ತಿದ್ವಿ. ಬೆಟ್ಟಕ್ಕೆ ಹತ್ತಿ ಮೇಲ್ಗಡೆ ಹೋಗಿ ನೋಡಿದ್ರೆ ಆ ಮಧುಗಿರಿ ಅನ್ನೋದು ಬೆಟ್ಟದ ಕೆಳಗಡೆ ಇಷ್ಟೇ ಜಾಗದಲ್ಲಿ ಐತೆ, ಅಲ್ವಾ? ಅಂದ್ರೆ ನಾವು ಮೇಲಕ್ಕೆ ಹೋದಷ್ಟು ಪಟ್ಟಣ ಚಿಕ್ಕದಾಗ್ತಾ ಇರ್ತದೆ. ನೀವೇನಾದ್ರೂ ಇನ್ನು ವಿಮಾನದಲ್ಲೆಲ್ಲ ಹೋಗ್ಬಿಟ್ರೆ ಮಧುಗಿರಿ ಒಂದು ಊರ್ ತರ ಕಾಣಿಸ್ತದೆ. ಇನ್ನೂ ನೀವು ಮೇಲಕ್ಕೆ ಏನಾದ್ರೂ ಹೋದ್ರೆ ಅಂತ ತಿಳ್ಕೊಳ್ಳಿ, ಭೂಮಿನೇ ಬಾಲ್ ತರ ಕಾಣಿಸ್ತದೆ. ಏನು, ಭೂಮಿನೇ ಒಂದು ಬಾಲ್ ತರ ಕಾಣಿಸ್ತದೆ, ಅಲ್ವಾ? ಹಾಗೇನೆ ನೀವು ನಾನು ಇಷ್ಟು ಮಾತ್ರ ಅಂದ್ರೆ ದೇವರ ಮುಂದೆ ಇವರೆಲ್ಲ ಯಾವ ಲೆಕ್ಕ, ಅಲ್ವಾ? ದೇವರ ಮುಂದೆ ಇವರೇ. ಅದಕ್ಕೆ ದೇವರು ಹೇಳಿದ್ದು ನನ್ನ ರಾಜ್ಯ ಇಲ್ಲಿಯದಲ್ಲ. ಆತನು ರಾಜರುಗಳಿಗೆ ರಾಜನು, ಅರಸರುಗಳಿಗೆ ಅರಸನು, ಆತನು ಮಹೋನ್ನತನಾದವನು, ಆತನು ಸ್ವರ್ಗ ಮರ್ತ್ಯ ಪಾತಾಳದಲ್ಲಿ ಅಧಿಕಾರವುಳ್ಳ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ಇಲ್ಲಿ ಅಲ್ಲ. ಇಲ್ಲಿ ಕೆಲವರು ಹೇಳ್ತಾರೆ ಇದು ಈ ದೇವರಿಗೆ ಸಂಬಂಧಪಟ್ಟ ಊರು, ಕೆಲವರು ಇವತ್ತು ಹೇಳ್ತಾರಲ್ವಾ, ಓ ಇಲ್ಲ ನಮ್ಮ ರಾಜ್ಯದಲ್ಲಿ ಇದು ಇರೋದ್ರಿಂದ ಇಲ್ಲಿನ ಆದಾಯ ಇಲ್ಲಿಗೆ ಕೊಡಬೇಕು ಅಂತಾರೆ, ಪಕ್ಕದ ರಾಷ್ಟ್ರ ಕೊಡಲ್ಲ ನಾವು ಅಂತಾರೆ, ಅಲ್ವಾ? ಕೆಲವು ದೇವಸ್ಥಾನಗಳೆಲ್ಲ ಹಂಗೆ ಅಂತಾರೆ. ಏನಂದ್ರೆ ಇಲ್ಲ ಇಲ್ಲ ನಮ್ಮ ಆದಾಯ ನಮಗೆ ಬೇರೆ ಕೊಡಲ್ಲ, ಯಾಕಂದ್ರೆ ನಮ್ಮ ದೇವರವರು, ನಮ್ಮ ರಾಜ್ಯದ ದೇವರು, ನಾವು ಕೊಡಲ್ಲ ಅಂತಾರೆ. ಆದರೆ ಯೇಸು ಸ್ವಾಮಿದ ಆ ಥರ ಇದೆಯಾ? ಪ್ರಪಂಚದ ಎಲ್ಲ ದೇಶಗಳಲ್ಲಿ, ಎಲ್ಲ ಊರುಗಳಲ್ಲಿ ಆತನನ್ನು ಆರಾಧಿಸುವವರಿದ್ದಾರೆ. ಆತನು ಗಲ್ಲಿಯೋ ದಿಲ್ಲಿಯೋ ದೇವರಲ್ಲ, ಆತನು ಸರ್ವಲೋಕಾಧಿಪತಿಯಾಗಿರುವಂತ ದೇವರು. ಹಲ್ಲೆಲೂಯಾ. ಆತನ ಎಂತ ದೇವರು? ಸರ್ವಲೋಕಗಳು, ಬರೀ ಭೂಲೋಕ ಅಲ್ಲ. ಆತನು ಸರ್ವಲೋಕಾಧಿಪತಿ ಅಂದ್ರೆ ಅದರ ಅರ್ಥ ಏನು ಗೊತ್ತಾ? ಪರಲೋಕ, ಭೂಲೋಕ, ನರಕ, ಪಾತಾಳ, ಪರದೇಶಿ ಯಾವುದಿದ್ರು ಎಲ್ಲಿದ್ರು ಕಾಣದ ಕಾಣಿಸುವ ಎಲ್ಲವೂ ಆತನದೇ. ಬರೀ ಗ್ರಹಗಳು ಮಾತ್ರ ಅಲ್ಲ, ಕಾಣದಿರುವ ಎಲ್ಲ ಲೋಕಗಳು ಆತನೇ. ಸರ್ವಲೋಕಾಧಿಪತಿಯಾದ ದೇವರು. ನಾವು ಆರಾಧಿಸುವುದು ಸೃಷ್ಟಿ ವಸ್ತುಗಳನ್ನಲ್ಲ, ನಾವು ಆರಾಧಿಸುವುದು ಸೃಷ್ಟಿಕರ್ತನನ್ನ. ಯಾರನ್ನು ಆರಾಧಿಸ್ತೇವೆ ನಾವು? ಸೃಷ್ಟಿಕರ್ತನಾದ ದೇವರನ್ನು ಆರಾಧಿಸ್ತೇವೆ ಹೊರತು ಸೃಷ್ಟಿಯನ್ನಲ್ಲ. ನಾವೇನಂದ್ರೆ ಯಾವಾಗ ನಮ್ಮ ಕಣ್ಣು ನಮ್ಮ ಮನೆಯಲ್ಲಿ ಏನೂ ಇಲ್ಲ, ನಮ್ಮ ಮನೆ ಚಿಕ್ಕದು, ನಮ್ಮ ಮನೆಯಲ್ಲಿ ಅಡುಗೆಗಿಲ್ಲ, ನಮ್ಮ ಬಟ್ಟೆ ಸರಿ ಇಲ್ಲ, ಇದನ್ನು ನೋಡ್ತಾ ಇರ್ತೇವೆ. ಆದರೆ ಒಂದು ಆಲೋಚನೆ ಮಾಡ್ರಿ, ನೀವು ಪರಾತ್ಪರನಾದ ದೇವರ ಮಕ್ಕಳು. ಫಂಕ್ಷನ್ಗೆಲ್ಲ ಹೋದ್ರೆ, ಮದುವೆಗಳಿಗೆ ಫಂಕ್ಷನ್ಗಳಿಗೆಲ್ಲ ಹೋದ್ರೆ ಹೆಂಗೆ ಹೋಗ್ತೀರಾ? ಚೆನ್ನಾಗಿ ರೆಡಿಯಾಗಿ ಒಳ್ಳೆ ಬಟ್ಟೆ ಹಾಕೊಂಡು ಹೋಗ್ತೀರಲ್ವಾ? ಚರ್ಚ್ಗೆ ಬರುವಾಗ ಮಾಸ್ಲ್ ಕಲರ್ ಹಾಕೊಂಡು ಬರ್ತೀರಾ? ನಾನಿವತ್ತು ಹೇಳ್ತಾ ಇದ್ದೀನಿ, ತುಂಬ ಶೋಕಿ ಮಾಡಕ್ಕೆ ನಾನು ಹೇಳ್ತಾ ಇಲ್ಲ. ದೇವರ ಆಲಯಕ್ಕೆ ಹೋದಾಗ ದೇವರ ಮಕ್ಕಳ ಥರ ಹೋಗ್ರಿ. ಯಾವ ಥರ? ದೇವ್ರ ಮಕ್ಕಳ ಥರ. ನಿಮ್ಮ ಹತ್ರ ಬಟ್ಟೆ ಇಲ್ವಾ? ಓಕೆ. ಆದರೆ ಬಚ್ಚಿಟ್ಬಿಟ್ಟು ಸೀರೆಗಳನ್ನ, ಹಳೇ ಸೀರೆಗಳನ್ನ ಕಟ್ಕೊಂಡು ಆಲಯಕ್ಕೆ ಬಂದು ನಾನು ಬಡವಳು ಅಂತ ಯಾರಿಗೆ ತೋರ್ಸಕ್ಕೆ? ಪಾಸ್ಟ್ರಿಗೆ ತೋರ್ಸಕ್ಕ ಹಳೆ ಸೀರೆ? ನೀವು ದೇವರ ಮಕ್ಕಳ ಥರ ಚೆನ್ನಾಗಿ ಹೋಗ್ಬೇಕು. ಅದಕ್ಕಂತ ಹೇಳ್ಬಿಟ್ಟು ಜಾಸ್ತಿ ಲಿಪ್ಸ್ಟಿಕ್ ಹತ್ಕೊಂಡು
ಪೌಡ್ರೆ ಕಾಣಿಸ್ಕೊಂಡು, ಕೂದಲು ಬಾಚೋದು ಹಿಂಗೆ ಬಾಚ್ಕೊಂಡು, ಏನೇನೋ ಕಟ್ಕೊಂಡು ಹಂಗೆಲ್ಲ ಹೋಗ್ಬೇಡ್ರಿ. ಆದರೆ ಶುಭ್ರವಾದ ವಸ್ತ್ರವನ್ನು ಧರಿಸಿಕೊಂಡು ಆಲಯಕ್ಕೆ ಹೋಗುವಾಗ, ದೇವರೇ ಇರೋವರೆಗೂ ಕಟ್ಕೊಂತೀನಿ, ನೀನು ಹೊಸ ಬಟ್ಟೆ ಕೊಟ್ಟರೆ ಕಟ್ಕೊತೀನಿ, ಇಲ್ಲ ಅಂದರೆ ಇರೋದು ಯಾವುದು ನನ್ನಲ್ಲಿ ಶ್ರೇಷ್ಠವಾಗಿದೆಯೋ ಅದನ್ನು ನಾನು ಕಟ್ಕೊಂಡು ಹೋಗ್ತೀನಿ ಅನ್ಬೇಕು. ದೇವರ ಹತ್ರ ಹೋಗ್ಬೇಕು, ಏನಾಗಬೇಕು? ಶ್ರೇಷ್ಠವಾಗಿರುವಾಗ ಹೋಗ್ಬೇಕು. ಬಡವರ ಥರ ಅಲ್ಲ, ನಾವು ಸಂತೋಷದಿಂದ ಆಲಯಕ್ಕೆ ನಾವು ಹೋಗ್ಬೇಕು. ಇವರೇನು ಮಾಡಿದ್ರು? ದೇವರ ಹತ್ರ ಬಂದರು. ಅಪ್ಪ, ನಿನ್ನ ಮುಂದೆ ಯಾರು ನಿಲ್ಲಲಾರರು, ನಿನ್ನನ್ನು ಎದುರಿಸುವಂಥವರು ಯಾರು ಇಲ್ಲವಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ಹೇಳ್ತಾ ಇದ್ದಾನೆ. ದೇವರಿಗೆ ಒಂದು ವಾಗ್ದಾನವನ್ನು ನೆನಪಿಸ್ತಾ ಇದ್ದಾನೆ. ಯೆಹೋಷಾಫಾಟನು ಮಾಡುವಂಥ ಮೂರನೇ ಕಾರ್ಯ ಏನು ಗೊತ್ತಾ? 7ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ, ನಿನ್ನ ಸ್ನೇಹಿತನಾದ ಅಬ್ರಹಾಮನ ಸಂತಾನದವರಿಗೆ ಶಾಶ್ವತ ಸ್ವಾಸ್ಥ್ಯವಾಗಿ ಕೊಟ್ಟಿಯಲ್ಲ. ಏನು ಮಾಡ್ತಾ ಇದ್ದಾನೆ ಈ ಯೆಹೋಷಾಫಾಟನು? ದೇವರ ಹತ್ರ ಪ್ರೇಯರ್ ಮಾಡ್ತಾ ಇದ್ದಾನೆ. ಅಪ್ಪ, ನೀನು ನಿನ್ನ ಸ್ನೇಹಿತನಾದ ಅಬ್ರಹಾಮನಿಗೆ ಒಂದು ದೇಶವನ್ನೇ ಸ್ವಾಸ್ಥ್ಯವಾಗಿ ಕೊಟ್ಟಿದೆಯಲ್ವಾ, ಅವರಿಗೆ ಕೊಟ್ಟವರು ನನಗೆ ಕೊಡಲ್ವಾ? ಇವತ್ತು ನೀವು ಕೇಳಬೇಕಾಗಿರೋದು, ನಾನು ಪ್ರಾರ್ಥನೆ ಮಾಡಬೇಕಾಗಿರೋದು, ದೇವರೇ ಅವ್ರಿಗೆ ಯಾಕೆ ಕೊಟ್ಟೆ ಅಂತಲ್ಲ ಕೇಳಬೇಕಾಗಿರೋದು, ದೇವರೇ ಅವರಿಗೆ ಕೊಟ್ಟಿದ್ದೀಯಾ, ನನಗೂ ಕೊಡಪ್ಪ. ಕೊಡ್ತಾರ ಕೊಡಲ್ವಾ ದೇವರು? ಹಾಗಾದ್ರೆ ಕೊಡ್ತಾರೆ. ಯಾಕೆ? ಆತನೇನು ಬಡವನ ಕೊಡಕ್ಕಾಗಲ್ವಾ? ಕೊಡ್ತಾನೆ. ಆದರೆ ಅಸೂಯೆ ಪಡೋದಲ್ಲ. ನಾ ಅವ್ರಿಗೆ ಕೊಟ್ಟಿದ್ದೀಯಾ ದೇವರೇ ಗಾಡಿ, ನನಗೂ ಕೊಡು. ಅವ್ರಿಗೆ ಮನೆ ಕೊಟ್ಟಿದ್ದೆ, ನನಗೂ ಕೊಡು. ಹಂಗಲ್ಲ ಕೇಳಬೇಕಾಗಿರೋದು. ಅವರಿಗೆ ಕೊಟ್ಟ ದೇವರು ಶಕ್ತನು, ನನಗೂ ಕೊಡಲಿಕ್ಕೆ ನೀನು ಶಕ್ತನು. ಹಾಗೆ ಒಂದು ಒಳ್ಳೆ ಮನಸ್ಸಿನಿಂದ ಪ್ರಾರ್ಥಿಸಬೇಕು. ಅಪ್ಪ, ಅವರ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ, ಹಾಗೆಯೇ ನನ್ನ ಮಕ್ಕಳು ಕೂಡ ಚೆನ್ನಾಗಿರ್ಬೇಕು. ಅವರ ಮನೆ ಚೆನ್ನಾಗಿರುವಂತೆ ನನ್ನ ಮನೆಯೂ ಚೆನ್ನಾಗಿರಬೇಕು. ದೇವರಲ್ಲಿ ನಾವು ಕೇಳಬೇಕು, ದೇವರೇ ನೀನದನ್ನು ಮಾಡಬೇಕು ಅಂತ ನಾವು ದೇವರಲ್ಲಿ ಕೇಳಬೇಕು. ಇಲ್ಲಿ ಹೇಳುತ್ತಿರುವಂತ ಮಾತು, ಅಲ್ಲಿ ನೀನು ಸ್ವಾಸ್ಥ್ಯವಾಗಿ ಕೊಟ್ಟಿಯಲ್ಲ, ಹಾಗೆ ನನಗೂ ಕೊಡಪ್ಪ ಎಂದು ನಾವೇನು ಮಾಡಬೇಕು? ಕೇಳಿಕೊಳ್ಳಬೇಕು. ಆಮೇಲೆ ಒಂದು ಮಾತು ಕೊಡ್ತಾ ಇದ್ದಾನೆ. ಏನು ಮಾತು ಕೊಡ್ತಾ ಇದ್ದಾನೆ? 8ನೇ ವಚನ ಓದಿ. ಅವರು ಈ ದೇಶದಲ್ಲಿ ಇಳುಕೊಂಡು ಇದರಲ್ಲಿ ನಿನ್ನ ಹೆಸರಿಗೋಸ್ಕರ ಪವಿತ್ರಾಲಯವನ್ನು ಕಟ್ಟಿ ತಮ್ಮ ಮೇಲೆ ಖಡ್ಗವಿಧಿ, ಘೋರವ್ಯಾಧಿ, ಕ್ಷಾಮ ಮೊದಲಾದ ಆಪತ್ತುಗಳು ಬರುವಾಗ ತಾವು ನಿನ್ನ ನಾಮ ಮಹತ್ತು ಇರುವ ಈ ಆಲಯದ ಮುಂದೆಯೂ ನಿನ್ನ ಮುಂದೆಯೂ ನಿಂತು ತಮ್ಮ ಇಕ್ಕಟ್ಟಿನಲ್ಲಿ ನಿನಗೆ ಮೊರೆ ಇಡುವುದಾದರೆ ನೀನು ಕೇಳಿ ರಕ್ಷಿಸುವಿ ಎಂದುಕೊಂಡರಷ್ಟೇ. ನಡೆದರೆ ಖಂಡಿತ ನಮ್ಮನ್ನ ದೇವರು ತಪ್ಪಿಸುವ ದೇವರಾಗಿದ್ದಾನೆ. ಹಾಲೆಲೂಯ. ಆತನ ತಪ್ಪಿಸಲ್ವಾ? ಸಹಾಯ ಮಾಡಲ್ವಾ? ಆದರೆ ಇಲ್ಲಿ ಹೇಳುತ್ತಿರುವಂತ ಮಾತೇನೆಂದ್ರೆ, ಆ ಪವಿತ್ರಾಲಯದನ್ನು ಕಟ್ಟಿ ಅಲ್ಲಿ ಹೇಳ್ತದೆ, ನಿನ್ನ ನಾಮ ಮಹತ್ತು ಇರುವ ಈ ಆಲಯದ ಮುಂದೆಯೂ ನಿನ್ನ ಮುಂದೆಯೂ ನಿಂತು ತಮ್ಮ ಇಕ್ಕಟ್ಟಿನಲ್ಲಿ ನಿನಗೆ ಮೊರೆ ಇಡುವುದಾದರೆ. ನಾವು ದೇವರ ಆಲಯಕ್ಕೆ ಬರುವಂಥದ್ದು ಖಂಡಿತ ನಮ್ಮ ಇಕ್ಕಟ್ಟುಗಳನ್ನು ದೇವರ ಹತ್ರ ಮೊರೆ ಇಡಲಿಕ್ಕೆ. ಅಪ್ಪ, ಈ ಥರ ನನ್ನ ಪರಿಸ್ಥಿತಿ ಇದೆ, ಆದರೆ ನಿನಗೆ ಗೊತ್ತಾಗಲಿ, ನನಗೆ ಸಹಾಯ ಮಾಡಪ್ಪ ಎಂದು ಹೇಳಿ ಏನು ಮಾಡಬೇಕು? ಕೇಳಿಕೊಳ್ಳಬೇಕು. ಯಾವಾಗ ಈ ರೀತಿಯಾಗಿ ಅವರು ಅಂದುಕೊಂಡ್ರು ಇಲ್ಲ ಆಗುತ್ತಾ ಇದೆಯೋ, ನಾವು ನೋಡುತ್ತಾ ಇದ್ದೇವೆ 10ನೇ ವಚನದ 2ನೇ ಭಾಗದಲ್ಲಿ, ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಬರುತ್ತಿದ್ದಾಗ ಇವರ ದೇಶದಲ್ಲಿ ನುಗ್ಗಬಾರದೆಂದು ನಿನ್ನಿಂದ ಅಪ್ಪಣೆ ಹೊಂದಿ ಇವರನ್ನು ಸಂಹರಿಸದ ವಾರಿಯಾಗಿ ಹೋದರಲ್ಲ. ದೇವರ ವಾಕ್ಯವನ್ನ ದೇವರು ಹೇಳ್ತಾನೆ, ಅವ್ರನ್ನ ಬಿಟ್ಬಿಡು, ಅವ್ರನ್ನೇನು ನೀವು ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಿದ್ರಲ್ವಾ. ಈಗ ಅವ್ರನ್ನ ಹಂಗೆ ಬಿಟ್ಬಿಟ್ಟು ನಾವು ಬಂದಿದ್ದಕ್ಕೆ ಅವರಿಗೆ ಮಾಡಿದ ಉಪಕಾರಕ್ಕೆ ಇವತ್ತು ನಮ್ಗೆ ಅವ್ರು ಏನು ಮಾಡ್ತಾ ಇದ್ದಾರೆ? ಅಪಕಾರ ಮಾಡ್ತಾ ಇದ್ದಾರೆ. ನಾವು ಉಪಕಾರ ಮಾಡಿದ ಜನರು ಹಂಗೆ ಅಲ್ವಾ, ಮರ್ತು ಹೋಗ್ತಾರೆ. ಅವಾಗೇನೋ ಹಂಗಿತ್ತು, ಅವಾಗ ಬಿಟ್ರಿ ಏನೋ ಕೆಲವ್ರು ಏನು ಮಾಡ್ತಾರೆ, ಪಾಪ ಬಿಡು ನಮ್ಮವರೇ ತಾನೇ, ಏನು ಪೇಪರ್ ಏನಕ್ಕೆ, ಏನು ದಾಖಲೆಗಳೇನಕ್ಕೆ ಅಂತ ಹೇಳ್ತಾರೆ. ದುಡ್ಡು ಕೊಟ್ಟಿರ್ತಾರೆ. ಕೆಲವರು ಹೇಳ್ತಾರೆ, ಬರ್ಸ್ಕೋ ಪೇಪರ್ ಮೇಲೆ, ಚೆಕ್ ತಗೋ, ಅದು ಮಾಡು ಇದು ಮಾಡಿ. ಇಲ್ಲ ನಮ್ಮವರು ಎಷ್ಟು ನಿಕಟವಾದವರು, ನಮ್ಮವರು ಅವರಂತ ಕೆಲಸ ಮಾಡಲ್ಲ ಅಂತ ನಾವಂತೀವಿ. ಸ್ವಲ್ಪ ದಿನ ಆದಮೇಲೆ ನೀವೇನಾದರೂ ಕಷ್ಟ ಬಂದು ಕೇಳಿದರೆ, ಇವಾಗೆಲ್ಲೈತೆ, ಇವಾಗ ಎಲ್ಲಿಂದ ಬರುತ್ತೆ ಅಲ್ಲಿ ಮಾತಾಡ್ತಾರೆ. ಸ್ವಲ್ಪ ನಾವೇನಾದರೂ ಕೋಪದಲ್ಲಿ ಸ್ವಲ್ಪ ಏನಾದರೂ ಗಡಸಾಗಿ ಮಾತಾಡಿದ್ರೆ, ನೀನು ಕೊಟ್ಟಿದ್ದೀಯ ಅನ್ನೋದಕ್ಕೇನು ಪ್ರೂಫ್ ಐತೆ? ಕೊಡ್ತೀವಿ, ತಿಂದಾಕ್ತೀವೇನು ಅನ್ನೋದು ಹೋಗ್ಬಿಟ್ಟು ನೀವು ಯಾವ ಕೊಟ್ಟಿದ್ದೀರಿ ಅನ್ನೋದಕ್ಕೆ ಏನು ಪ್ರೂಫ್ ಐತೆ ಅಂದ್ಬಿಡ್ತಾರೆ. ಅಂದರೆ ಆ ರೀತಿಯಾಗಿ ಜನರು ಕಲರ್ ಚೇಂಜ್ ಆಗೋಗ್ತಾರೆ.
ಇರ್ಲಿ ಬಿಡು, ಎಲ್ಲೋಗುತ್ತೆ, ನಮ್ಮ ತಾನೇ, ನಮ್ಮವರು ತಾನೇ ಅಂತ ನಾವು ಅಂದ್ಕೊಳ್ತೇವೆ. ಅದೇ ಹೇಳೋದು, ಏನು ಹೇಳ್ತಾರಲ್ಲ, ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೀತಾ ದಾಯಾದಿಗಳು ಅಂದಂಗೆ. ಹುಟ್ಟಿದಾಗ ಅಣ್ಣ ತಮ್ಮಂದ್ರೆ ಬೆಳೀತಾನೆ ಶತ್ರುಗಳ ಥರ, ದಾಯಾದಿಗಳ ಥರ ಆಗೋದು. ಆದರೆ ಇಲ್ಲಿ ಅದೇ ರೀತಿಯಲ್ಲಿ ಆವತ್ತು ಐಗುಪ್ತ ದೇಶದಿಂದ ಬರುವಾಗ ಇವ್ರನ್ನೆಲ್ಲ ಬಿಡು ಹೋಗಲಿ ಅಂತ ಬಿಟ್ಬಿಟ್ಟಿದ್ದಕ್ಕೆ ಇವತ್ತು ಇವರೇನಾಗಿದ್ದಾರೆ, ನಮ್ಮ ವಿರೋಧವಾಗಿ ಎದ್ದು ನಿಂತುಕೊಂಡಿದ್ದಾರಲ್ವಾ. ದೇವರೇ ಎಂದು ಹೇಳಿ ಅವರೇನು ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈಗ 11ನೇ ವಚನ, ಈಗ ಇವರು ಉಪಕಾರಕ್ಕೆ ಅಪಕಾರ ಮಾಡಿ ನೀನು ನಮಗೆ ಅನುಗ್ರಹಿಸಿದ ಸ್ವಾಸ್ಥ್ಯದೊಳಗಿಂದ ನಮ್ಮನ್ನು ಹೊರಪಡಿಸುವುದಕ್ಕೋಸ್ಕರ ನಮ್ಮ ಮೇಲೆ ಯುದ್ಧಕ್ಕೆ ಬಂದಿರುತ್ತಾರೆ. ಆವಾಗ ಪಾಪ ಅಂದ್ವಲ್ಲ, ಅದೇನು ಹೇಳ್ತಾರಲ್ಲ, ಅಯ್ಯೋ ಪಾಪ ಅಂದ್ರೆ ಅಲ್ಲೇ ಹೋಯ್ತು ಅಂತ. ಅಯ್ಯೋ ಪಾಪ ಅಂದ್ರೆ ಅಲ್ಲೇ ಬಂತು ಅಂತಾನೆ ಏನೋ ಅಂತಾರೆ. ಏನೋ 6 ತಿಂಗಳಿಗೆ ರೋಗನ, ಏನು ಹೊಸದು ನಾನು ಕೇಳಿಲ್ಲ. ಅಯ್ಯೋ ಪಾಪ ಅಂದ್ರೆ 6 ತಿಂಗಳಿಗೆ ರೋಗ ಅಂತ. ಓಕೆ, ಇರ್ಲಿ. ಅಯ್ಯೋ ಪಾಪ ಅಂತವ್ರನ್ನೇ ನೋಡಿ, ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಇವರು ಉಪಕಾರಕ್ಕೆ ಅಪಕಾರ ಮಾಡಿ ನಮ್ಮದನ್ನು ಕಿತ್ಕೊಳಕ್ ಬಂದಿದ್ದಾರೆ. ಏನ್ ಮಾಡಿದ್ದಾರೆ? ನಮ್ಮದನ್ನು ಕಿತ್ಕೊಳಕ್ ಬಂದಿದ್ದಾರೆ. ಅಯ್ಯೋ ಪಾಪ ಅಂದಿದ್ದಕ್ಕೆ ಹಾಗಾಯಿತು ಅಂತೇಳಿ. ನಿಜವಾಗಿ ಆ ಥರ ನಡೀತದೆ. ಹೌದು. ಅದೇನಾಗ್ತದೆ ಅಂದ್ರೆ ನೋಡಿ, ನಾವು ಅಯ್ಯೋ ಪಾಪ ಬಡವರಿದ್ದಾರೆ, ಅವರು ಕಷ್ಟದಲ್ಲಿದ್ದಾರೆ ಅಂತ ನಾವು ಹೆಲ್ಪ್ ಮಾಡ್ತೀವಿ. ಆಮೇಲೆ ಅದನ್ನ ಮರ್ತೋಗಿ ಅವರೋ ಇಲ್ಲ ಅವರ ಮಕ್ಕಳು ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಇದೆಲ್ಲ ನಡೆಯುವಂಥದ್ದೇ. ಆದ್ರೆ ಈಗ ನೋಡಿ, ಇಲ್ಲಿ ಹೇಳ್ತದೆ, ಉಪಕಾರಕ್ಕೆ ಅಪಕಾರ ಮಾಡಿ ನಮ್ಮ ಮೇಲಕ್ಕೆ ಯುದ್ಧಕ್ಕೆ ಅವರು ಬಂದಿದ್ದಾರೆ. ಅಲ್ಲಿ ಈಗ 12ನೇ ವಾಕ್ಯದಲ್ಲಿ ಹೇಳ್ತಾ ಇದೆ, ನಮ್ಮ ದೇವರೇ ಅವರನ್ನು ದಂಡಿಸದೆ ಬಿಡುವಿಯೋ. ಒಂದು ಕ್ವಶನ್ ಕೇಳ್ತಾ ಇದ್ದಾನೆ. ಏನಂತ ಕೇಳ್ತಾ ಇದ್ದಾನೆ? ಅವರನ್ನ ದಂಡಿಸದೆ ಬಿಡುವಿಯೋ? ನಮ್ಮ ಮೇಲೆ ಬಂದ ಈ ಮಹಾಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ಅವರನ್ನ ಎದುರಾಕೊಳ್ಳಕ್ಕೆ ನಮಗೆ, ಕೆಲವರು ನೋಡಿ ಹಣವಂತರಿರ್ತಾರೆ, ಚೆನ್ನಾಗಿ ದುಡ್ಡಿರೋರು, ಬಲ ಇರೋರು, ಲಾಯರ್ಗಳನ್ನಿಡ್ತಾರೆ, ಕೋರ್ಟ್ಗಳು ನಡೆಸ್ತಾರೆ. ಆದರೆ ಫಲ ಇಲ್ಲದೆ ಇರೋರು ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಇವತ್ತು ನಾವು ಸಮಾಜದಲ್ಲಿ ಬಲಹೀನರೇ. ದೊಡ್ಡವರು ನಮ್ಮ ವಿರೋಧವಾಗಿ ಬಂದರೆ ನಾವು ಏನು ಮಾಡೋಕ್ಕಾಗುತ್ತೆ? ನಾವೇನು ಮಾಡೋಕ್ಕಾಗಲ್ಲ. ಆದರೆ ದೇವ್ರ ವಾಕ್ಯ ಹೇಳುತ್ತದೆ, ನಿಮ್ಮಲ್ಲಿರುವಾತನು ಲೋಕದಲ್ಲಿರುವಾತನಿಗಿಂತ ಹೆಚ್ಚಿನವನು, ದೊಡ್ಡವನು. ಹಲ್ಲೆಲೂಯಾ. ನಂಬ್ತೀರಾ? ದಾವೀದ ಭಕ್ತನೇ ಹೇಳ್ತಾ ಇದ್ದಾನೆ. ದಾವೀದನು ಗೊಲ್ಯಾತನಿಗೆ ಹೇಳ್ತಾನೆ, ಗೊಲ್ಯಾತನೇ, ನೀನಾದರೂ ಬರ್ಜಿ, ಈಟಿ, ಕತ್ತಿ, ಗುರಾಣಿ ಇವುಗಳನ್ನೆಲ್ಲ ಎತ್ಕೊಂಡು ಬಂದಿದೀಯ. ನನ್ನ ಹತ್ರ ಏನೂ ಇಲ್ಲ. ನಾನು ಅವೆಲ್ಲ ಎತ್ಕೊಂಡು ಬಂದಿಲ್ಲ. ಆದರೆ ನಾನು ಯಾವಾತನ ಹೆಸರಿನಲ್ಲಿ ಬಂದಿದ್ದೀನಿ ಗೊತ್ತಾ? ನನ್ನ ಹಿಂದೆ ಯಾರಿದ್ದಾರೆ ಗೊತ್ತಾ? ನನ್ನನ್ನು ಕಳಿಸಿರೋದು ಯಾರು ಗೊತ್ತಾ? ನನ್ನನ್ನು ಬಲಪಡಿಸೋದು ಯಾರು ಗೊತ್ತಾ? ನಿನಗಿಂತ ದೊಡ್ಡವನು. ಹಾಗೆ ದಾವೀದನು ಹೇಳ್ತಾನೆ, ನಿನಗಿಂತ ದೊಡ್ಡವನು, ಶಕ್ತನು, ಆತನ ಹೆಸರಿನಲ್ಲಿ ನಾನು ಬಂದಿದ್ದೇನೆ. ಇವತ್ತು ನಮ್ಮನ್ನ ಅಲ್ಪಸಂಖ್ಯಾತರು ಅಂತಾರೆ. ಇವರು ಎಷ್ಟು ದೇವರು ನಂಬಿರೋರು, ಇವರು ಅಂತಾರೆ. ಆದರೆ ದೇವರು ಒಂದು ಮಾತು ಹೇಳ್ತಾರೆ, ಚಿಕ್ಕ ಹಿಂಡೆ ಹೆದರಬೇಡ. ಏನಂತ ಹೇಳ್ತಾರೆ? ಚಿಕ್ಕ ಹಿಂಡೆ. ಹೌದು. ಅವ್ರು ನೆನೆಸಿದ್ರೆ ನಾವು ಒಂದೊಂದು ಮನೆ ಇದ್ದೀವಿ, ಊರುಗಳಲ್ಲಿ ಒಂದೊಂದು ಸ್ವಲ್ಪ ಜನ ಇದ್ದೀರಿ, ಯಾವ ಲೆಕ್ಕ? ಆದರೆ ನಮ್ಮನ್ನು ಮುಟ್ಟಲಿಕ್ಕೆ ದೇವರು ಬಿಟ್ಟಿದ್ದಾನ? ನಮ್ಮನ್ನು ಅವರ ಮುಂದೆ ಅವ್ರ ಕಾಲಿಗೆ ಬೀಳೋಗಿ ಮಾಡಿದಾನ? ಸ್ವಲ್ಪ ಜನರೇ ಇದ್ದರು. ಈಗ ನಮ್ಮ ಇಂಡಿಯಾ ದೇಶದಲ್ಲಿ 2% ಇರ್ಬೋದು, 3% ಇರ್ಬೋದು. ಅಂದರೆ 100 ಜನರಲ್ಲಿ ನಾವು 3-4 ಜನ ಇರ್ಬೋದು. ಆದರೆ ಅವ್ರು ಏನು ಹೇಳ್ತಾರೆ, ಚಾಲೆಂಜ್ ಮಾಡ್ತಾ ಇದ್ರು, ನಿಮ್ಮನ್ನ ಒಂದು ಕೆಲವು ವರ್ಷಗಳಲ್ಲಿ ನಿರ್ನಾಮ ಮಾಡ್ತೀವಿ ಅಂತ ಹೇಳ್ತಾರೆ. ಈಗಲೂ ಹೇಳ್ತಾರೆ. ಆದರೆ ನಿರ್ನಾಮ ಮಾಡಲಿಕ್ಕೆ ನಾವು ನಂಬಿರೋದು ದೇವರುಗಳನ್ನ, ಪುಡಿ ಕಲ್ಲುಗಳನ್ನಲ್ಲ, ಮರ ಗಿಡ ಪ್ರಾಣಿ ಪಕ್ಷಿಗಳನ್ನೆಲ್ಲ. ನಾವು ನಂಬಿರುವುದು ಸಮಸ್ತವನ್ನುಂಟು ಮಾಡಿದ ದೇವರನ್ನ. ಆದ್ದರಿಂದ ನಾವು ಯಾರಿಗೂ ದ್ರೋಹ ಮಾಡ್ತಾ ಇಲ್ಲ, ಯಾರಿಗೂ ನಾವು ತಪ್ಪು ಮಾಡ್ತಾ ಇಲ್ಲ, ಯಾರಿಗೂ ನಾವು ದೇಶಕ್ಕೆ ದ್ರೋಹ ಮಾಡ್ತಾ ಇಲ್ಲ, ಸರ್ಕಾರಕ್ಕೆ ವಿರೋಧ ಮಾಡ್ತಾ ಇಲ್ಲ. ಬದಲಾಗಿ ಇನ್ನು ಯೇಸುವಿನ ಒಂದು ಮಾತಿನಂತೆ ಕೊಡ್ತಾ ಇದ್ದೀವಿ, ಇರೋದನ್ನು ಹಂಚ್ಕೊಂಡು ತಿಂತಾ ಇದ್ದೀವಿ, ಕ್ಷಮಿಸ್ತಾ ಇದ್ದೀವಿ, ಪ್ರೀತಿಸ್ತಾ ಇದ್ದೀವಿ. ಯೇಸುವಿನ ಮಕ್ಕಳಂತೆ ಯಾರೂ ಬರಕ್ಕೆ ಸಾಧ್ಯ ಇಲ್ಲ. ನಿಜವಾದ ದೇವರ ಮಕ್ಕಳಂತೆ ಯಾರು ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ನೋಡಿ, ಈಗ
ಅಪ್ಪ ನಮ್ಮಲ್ಲಿ ಬಲವಿಲ್ಲ. ಏನಂತ ಕೇಳ್ತಾ ಇದ್ದಾನೆ? ಒಬ್ಬ ಅರಸ ಹೇಳ್ತಾ ಇರೋಂಥ ಮಾತು. ಅಯ್ಯೋ, ನಾನು ಅರಸ, ಈ ಮಾತು ಹೇಳಿದ್ರೆ ಜನರೆಲ್ಲ ಏನ್ ಅಂದ್ಕೊಂಡ್ಬಿಡ್ತಾರೆ ಅನ್ಲಿಲ್ಲ. ನಾನೊಬ್ಬ ಸೇವಕ ಆಗಿರಬಹುದು, ನೀವು ಒಂದು ಸಾಧಾರಣ ವಿಶ್ವಾಸಿ ಆಗಿರಬಹುದು, ನಾವಿಬ್ಬರೂ ದೇವರ ಮುಂದೆ ಒಂದೇ. ಹೌದಾ ಇಲ್ವಾ? ಅಧಿಕಾರಿ ಆಗಿರಲಿ, ಹಣವಂತನಾಗಿರಲಿ, ಅವನು ಜ್ಞಾನಿಯಾಗಿರಲಿ, ಅವನು ವಿಜ್ಞಾನಿಯಾಗಿರಲಿ, ಎಲ್ಲರೂ ದೇವರ ಮುಂದೆ ಒಂದೇ. ಈಗ ಅರಸನೇನು ಹೇಳ್ತಾ ಇದ್ದಾನೆ? ಅಪ್ಪ ನಮ್ಮಲ್ಲಿ ಬಲ ಇಲ್ಲಪ್ಪ. ಯಾಕೆಂದ್ರೆ ಅವರೊಂದು ಸಮೂಹ ಇದ್ದಾರೆ. ನಿಮಗೆಲ್ಲ ಗೊತ್ತು, ಎಲೀಷನ ಸೇವಕ ಒಬ್ಬ ಇದ್ದ. ಅಲ್ಲಿ ಒಬ್ಬ ರಥಾಶ್ವಗಳು ಬಂದು ನಿಂತಿದ್ದವು ಬೆಟ್ಟಗಳಲ್ಲಿ. ಅವನು ಬಂದು ಬೆಳಿಗ್ಗೆನೆ ಎದ್ದು ನೋಡ್ತಾನೆ, ಅಯ್ಯ ಎಲ್ಲ ಬಂದು ಕಾಯ್ತಾ ಇದ್ದಾರಯ್ಯ, ಇನ್ನು ನಮ್ಮ ಕತೆ ಮುಗೀತು. ನಮ್ಮ ಕತೆ ಅದು ಸೈನ್ಯ ನೋಡಯ್ಯ ಹೆಂಗಿದೆ. ಅಯ್ಯೋಯ್ಯೋ, ಅವರು ಒಂದು ಸಾರಿ ಯುದ್ಧಕ್ಕೆ ಬಂದ್ರೆ ನಾವು ನಿರ್ನಾಮ ಆಗೋಗ್ತೀವಿ, ಏನು ಮಾಡೋದು ಅಂತ ಹೇಳಿದ. ಆದರೆ ಎಲೀಷನು ಪ್ರಾರ್ಥನೆ ಮಾಡಿ ಹೇಳಿದ, ದೇವರೇ ಇವನ ಕಣ್ಣುಗಳನ್ನು ತೆರೆ, ಇವನು ನಿನ್ನ ಮಹತ್ತನ್ನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಿದನು. ಯಾವಾಗ ಎಲೀಷನು ಅವನಿಗೆ ಪ್ರಾರ್ಥಿಸಿದನು, ಈಗ ಹೋಗಿ ನೋಡು ಅಂತ ಹೇಳ್ತಾನೆ. ಹೋಗಿ ನೋಡ್ತಾನೆ, ಸೈನ್ಯ ಕೆಳಗಡೆ ಇದ್ರೆ ಅವರ ಮೇಲ್ಗಡೆ ಬೆಂಕಿಯ ರಥಗಳು ಇದಾವಂತೆ. ಹಲ್ಲೆಲೂಯಾ. ಏನಿದಾವಲ್ಲಿ? ಆಗ ಇವನಿಗೆ ಏನಪ್ಪ, ಇದು ಸಣ್ಣ ಸೈನ್ಯ, ಆದರೆ ಇದು ಪರಲೋಕದ ಸೈನ್ಯ. ರಥ, ಬೆಂಕಿಯಿಂದ ಕೂಡಿದಂತ ರಥಾಶ್ವಗಳು ನೋಡ್ದ. ಆವಾಗ ಬಂದು, ಅಯ್ಯ ಅವ್ರದ್ದು ಏನಯ್ಯ ಸೈನ್ಯ, ನೀನೀಗ ಪ್ರಾರ್ಥನೆ ಮಾಡಿದ ಮೇಲೆ ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ, ನಮ್ಮ ಸೈನ್ಯನೇ ದೊಡ್ಡ ಸೈನ್ಯ. ಹಲ್ಲೆಲೂಯಾ. ಆದ್ರೆ ನಮ್ಮ ಶಾರೀರಿಕ ಕಣ್ಣುಗಳಿಗೆ ಏನೂ ಕಾಣಿಸಲ್ಲ. ನಮ್ಮ ಶಾರೀರಿಕ ಕಣ್ಣುಗಳಿಗೆ ಏನು ಕಾಣಿಸಲ್ಲ. ನಮಗೆ ಯಾವಾಗಲೂ, ಅದಕ್ಕೆ ಯಾವಾಗಲೂ ದೇವರ ವಾಕ್ಯ ಹೇಳುತ್ತದೆ, ನೆನಪಲ್ಲಿ ಇಟ್ಕೊಳ್ರಿ ಈ ಮಾತನ್ನ. ನೀವು ಲೋಕದಲ್ಲಿ ವಾಸ ಮಾಡಿದರೂ ಲೋಕದವರಂತೆ ಜೀವಿಸಬೇಡ್ರಿ, ನೀವು ಪರಲೋಕ ಭಾವದವರಾಗಿರ್ರಿ. ಯಾವಾಗಲೂ ನಮ್ಮ ಕಣ್ಣು ಕಾಗಿಯಂತೆ, ಕಾಕ ಅಂತ ಇಲ್ಲೇ ಇರಬಾರ್ದು. ನಮ್ಮ ಕಣ್ಣು ಹದ್ದಿನಂತೆ ಮೇಲಿರ್ಬೇಕಂತೆ ಯಾವಾಗಲೂ. ಹಲ್ಲೆಲೂಯಾ. ಏನೋ ಮೇಲೆ ನೋಡ್ಬೇಡ, ಆರ್ಬೇಕು ಮೇಲಕ್ಕೆ. ಈ ಸಣ್ಣ ಪುಟ್ಟ ಕಾರ್ಯಗಳಿಗೆ ತಲೆ ಕೆಡಿಸ್ಕೊಳ್ಳೋದು, ಜಗಳ ಮಾಡೋದು, ನೀನಾ ನಾನಾ, ನಂದು ನಿಂದು, ಇದು ಅದು ಅಲ್ಲ. ನಾವು ಮೇಲಿನವ್ರು ನಿಂತಿರ್ಬೇಕು. ಕಾಗೆಗಳೇ ಜಾಸ್ತಿ ಸೌಂಡ್ ಮಾಡೋದು, ಕಾ 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 ಅಂತ. ಹದ್ದುಗಳು ಸೌಂಡೇ ಮಾಡಲ್ಲ. ಅವು ಯಾವಾಗಲೂ ಒಂದು ಸಾರಿ ಸೌಂಡ್ ಮಾಡ್ದವು, ಅವು ಬಂದ್ರೆ ಪಟ್ ಅಂತ ಹಂಗೆ ಹೊರಟೋಗ್ತವೆ ಅಷ್ಟೇ. ನಾವು ದೇವರ ಮಕ್ಕಳು ಕಾಗೆಗಳಂತೆ ಕರ್ಕಶ ಮಾಡುವವರು, ಸುಮ್ಮನೆ ಜಗಳ ಮಾಡೋರು, ಸಣ್ಣ ಸಣ್ಣದಕ್ಕೂ ಚಿಂತೆ ಮಾಡೋರು ಆಗಿರಬಾರ್ದು. ನಾವು ಯಾವಾಗಲೂ ಮೇಲಿನವರಾಗಿರಬೇಕು. ಹಲ್ಲೆಲೂಯಾ. ನಾವು ಯಾವಾಗಲೂ ಮೇಲಿನವರಾಗಿರಬೇಕು, ಮೇಲಾದ ಕೃತ್ಯಗಳನ್ನು ನೋಡಬೇಕು. ಯಾವಾಗ ಇವನು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದನೋ ಅಲ್ಲಿ ಹೇಳ್ತದೆ, ಒಂದೇ ಒಂದು ಮಾತು ಹೇಳ್ತಾನೆ, ನಮ್ಮಲ್ಲಿ ಬಲವಿಲ್ಲ. ಎರಡನೇದು ಹೇಳ್ತಾನೆ, ಏನು ಮಾಡಬೇಕೆಂದು ತಿಳಿಯದು. ಕೆಲವು ಸಾರಿ ಹೀಗೆ ಅಲ್ವ ನಮ್ಮ ಪರಿಸ್ಥಿತಿ, ಏನು ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ. ಏನು ಮಾಡೋದು? ಹೇಳಿದಾರೆ, ಅಯ್ಯೋ ಬಸ್ಸಿಗೆ ಚಾರ್ಜಿಗೆ ದುಡ್ಡಿಲ್ಲ, ಮನೇಲಿ ಅಡಿಗೆಗೆ ದುಡ್ಡಿಲ್ಲ, ಮಗಳು ಮದುವೆ ಮಾಡಬೇಕು, ಮನೆ ಕಟ್ಟಬೇಕು, ವಾಹನ ಕೊಡಬೇಕು, ಮಕ್ಕಳು ಫೀಸ್ ಕಟ್ಟಬೇಕು, ಏನೂ ಇಲ್ಲ. ಏನು ಮಾಡಬೇಕು? ಏನು ಮಾಡಬೇಕು ಅಂದರೆ ಇವರು ಮಾಡಿದ್ದನ್ನು ನಾವು ಮಾಡಬೇಕು. ಏನು ಮಾಡಿದ್ರು ಅವರು? ಮೊದಲನೇದೇನು ಮಾಡಿದ್ರು? ದೇವರನ್ನ ಆಶ್ರಯಿಸಿದರು ಅಲ್ವಾ? ದೇವರನ್ನ ಆಶ್ರಯಿಸಿದ, ಅದೇ ತಾನೇ ಓದಿದ್ದು. ಮೊದಲನೇದಾಗಿ ಅವನು ದೇವರನ್ನ ಆಶ್ರಯಿಸಿದನು. ಎರಡನೇದೇನು ಮಾಡಿದ್ರು? ಉಪವಾಸ ಮಾಡಿದರು. ಮೂರನೇದೇನು ಮಾಡಿದ್ರು? ಕರ್ತನ ಸನ್ನಿಧಾನಕ್ಕೆ ಹೋದರು. ನಾಲ್ಕನೇದಾಗಿ ಏನು ಮಾಡಿದವನು? ದೇವರ ವಾಗ್ದಾನವನ್ನು ನೆನಪಿಸಿದ. ನೀನು ನಿನ್ನ ಸ್ನೇಹಿತನಾದ ಅಬ್ರಹಾಮನಿಗೆ ಈ ಥರ ಮಾಡಿದೀಯಲ್ವಾ ಅಂತ ಅದನ್ನು ನೆನಪಿಸಿದ. ಐದನೇದಾಗಿ ನಾವು ನೋಡುತ್ತಾ ಇದ್ದೇವೆ, ಅಪ್ಪ ನಮ್ಮಲ್ಲಿ ಬಲ ಇಲ್ಲ, ನಮಗೇನು ಮಾಡಬೇಕು ಗೊತ್ತಿಲ್ಲ, ಆದರೆ ಮಾಡಿದ್ದೇನೆಂದರೆ ಎಂದು ಪ್ರಾರ್ಥಿಸಿದನು. ಏನು ಮಾಡಿದ? ಪ್ರಾರ್ಥಿಸಿದ. ಅರ್ಥ ಆಯ್ತಾ? ಮೊದಲನೇದೇನಂತ ಹೇಳಿದೆ? ಆಶ್ರಯಿಸಿದನು, ಉಪವಾಸ ಮಾಡಿದರು, ದೇವರ ವಾಗ್ದಾನವನ್ನು ನೆನಪಿಸಿದರು. ನಾಲ್ಕನೇದಾಗಿ ಏನು ಮಾಡ್ತಾ ಇದ್ದಾರೆ? ಅವರು ಬಂದ್ಬಿಟ್ಟು ನಮ್ಮಲ್ಲಿ ಬಲ ಇಲ್ಲ ಅಂತ ಹೇಳಿದರು. ಐದನೇದಾಗಿ ಪ್ರಾರ್ಥನೆ ಮಾಡಿದರು. ಬಲವಿಲ್ಲ ಅಂತ ಹೇಳೋದೇನು ಗೊತ್ತಾ? ಅಪ್ಪ ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಪ್ರಾರ್ಥನೆ ಮಾಡೋದು ಸರಿಯಾಗಿ ಗೊತ್ತಾಗಲ್ಲ,
ನಾನು ಏನು ಮಾಡಬೇಕು ಗೊತ್ತಿಲ್ಲ, ಆದರೆ ನಾನು ನಿನ್ನ ಮುನ್ನ ಕೇಳಿಕೊಳ್ತಾ ಇದ್ದೇನೆ, ನಾನು ನಿನ್ನನ್ನು ಕೇಳಿಕೊಳ್ತಾ ಇದ್ದೇನೆ. ಈ ರೀತಿಯಾಗಿ ಅವನು ಪ್ರಾರ್ಥಿಸಿದನು. ಯಾರು ಅವನು ಮಾತ್ರ ಪ್ರಾರ್ಥಿಸಿದನ? ಅಲ್ಲಿ 13ನೇ ವಚನವನ್ನು ನೋಡ್ರಿ. ಎಲ್ಲ ಯಹೂದ್ಯರು ಅವರ ಹೆಂಡತಿ ಮಕ್ಕಳು ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದರು. ಎಲ್ಲಿ ನಿಂತಿದ್ದರು? ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದರು. ಆ ಸಂದರ್ಭದಲ್ಲಿ ದೇವಜನ, ಇದು ಇನ್ನೂ ಅರ್ಧ ಮೆಸೇಜ್ ಮಾತ್ರ, ಇನ್ನೂ ಅರ್ಧ ಇದೆ ಮೆಸೇಜು. ಆದರೆ ನಾನು ಹೇಳೋದೇನೆಂದರೆ 15ನೇ ವಚನದ 15ನೇ ವಾಕ್ಯದಲ್ಲಿ ಏನಾಯಿತು ಗೊತ್ತಾ? ಒಬ್ಬನಲ್ಲಿದ್ದ 14ನೇ ವಚನದಲ್ಲಿ ಹೇಳ್ತದೆ, ಆಸಾಪನ ವಂಶದವನಾದ ಲೇವಿಯನು ಮತ್ತೈನ್ಯನ ಹುಟ್ಟಿದ ಯೇಗಿಹೇಲನು ಮರಿಮಗನು, ಬೇನಾಯನ ಮೊಮ್ಮಗನು, ಜಕರ್ಯನ ಮಗನು ಆದ. ಎಷ್ಟು ವಿವರ ಕೊಡ್ತಾ ಇದ್ದಾರೆ ನೋಡು. ಯಾರ ಮಗ. ಕೊನೆಗೆ ಅಲ್ಲಿ ಬಂದು ಹೇಳ್ತಾ ಇದೆ ಯಹಜೀಯೇಲನ. ಏನವನ ಹೆಸರು? ಯಹಜೀಯೇಲನು. ಅವನ ಮೇಲೆ ದೇವರಾತ್ಮ ಬರುತ್ತಂತೆ. ದೇವರಾತ್ಮ ಬಂದು ಒಂದು ಹೇಳುತ್ತದೆ, ಯೆಹೋವನು ಹೇಳುವುದನ್ನು ಕೇಳಿರಿ, ಈ ಮಹಾ ಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ, ಯುದ್ಧವು ನಿಮ್ಮದಲ್ಲ. ಹಾಲೆಲೂಯಾ. ಒಂದೇ ಮಾತಲ್ಲಿ ಹೇಳ್ತದೆ, ನೀವೇನು ಮಾಡಬೇಡ್ರಿ, ಹೆದರಬೇಡ್ರಿ, ಕಳವಳಗೊಳ್ಳಬೇಡ್ರಿ, ಯುದ್ಧವು ನಿಮ್ಮದಲ್ಲ. ನೀವೇನು ಮಾಡಕ್ಕೆ ಹೋಗ್ಬೇಡ್ರಿ. ನೀವೇನು ಮಾಡಬೇಕು ಅದನ್ನು ಈಗ ನೀವು ಮಾಡಿಬಿಟ್ಟಿದ್ದೀರಾ. ಹಾಗಾದರೆ ನಾನು ನಿಮ್ಮನ್ನು ಕೇಳ್ತೇನೆ, ಕಷ್ಟಗಳು ಬಂದಾಗ, ಪ್ರಯಾಸಗಳು ಬಂದಾಗ ನಾವು ಮಾಡಬೇಕಾಗಿರೋದನ್ನು ನಾವು ಮಾಡಿದ್ದೀವ? ನಾವು ಮಾಡಬೇಕಾಗಿರೋದು ನಾವು ಮಾಡಿದ್ರೇನೆ ದೇವರು ಹೇಳ್ತಾನೆ ಮಿಕ್ಕಿದ್ದು ನಾನು ಮಾಡ್ತೀನಿ ಅಂತ. ನಾವೇನು ಮಾಡ್ತೀವಿ? ಉಪವಾಸ ಮಾಡಲ್ಲ, ಪ್ರಾರ್ಥನೆ ಮಾಡಲ್ಲ. ಅಂದರೆ ಮಾಡಲ್ಲ, ಎಲ್ಲರೂ ಮಾಡಲ್ಲ ಅಂತಲ್ಲ. ಇಮ್ಮಿಡಿಯೇಟಾಗಿ ಕಷ್ಟ ಬಂದಾಗ ಕೆಲವು ಸಾರಿ ಭಯ ಬಿದ್ದೋಗ್ತೀವಿ, ನಮಗೆ ಕಳವಳ ಆಗೋಗ್ತದೆ, ಏನಾಗುತ್ತೋ ಅನ್ನುವಂಥ ಇರ್ತದೆ. ಆ ರೀತಿಯಾಗಿ ಆಗಬಾರದು. ನಾವು ಮಾಡೋ ಕೆಲಸ ನಾವು ಮಾಡಿದರೆ ದೇವರು ಮಾಡೋ ಕೆಲಸನ ದೇವರು ಮಾಡಲ್ವಾ? ಆತನು ಖಂಡಿತ ಮಾಡ್ತಾನೆ. ಈಗ ಯುದ್ಧವು ನಿಮ್ಮದಲ್ಲ, ದೇವರೇ ಎಲ್ಲವನ್ನು ಮಾಡ್ತಾನೆ ಅಂತ ಹೇಳಿದನು. ಅನಂತರ ಅಲ್ಲಿ ಏನಾಗ್ತದೆ ಗೊತ್ತಾ? ಅಲ್ಲಿ ನಾವು ನೋಡುವಾಗ 17ನೇ ವಚನದಲ್ಲಿ ಕೂಡ ನೋಡಿರಿ, ಹೆದರಬೇಡಿರಿ, ಕಳವಳಗೊಳ್ಳಬೇಡಿರಿ, ನಾಳೆ ಅವರೆದುರಿಗೆ ಹೊರಡಿರಿ, ಯೆಹೋವನು ನಿಮ್ಮ ಸಂಗಡ ಇರುವನು. ಯಾರಿರ್ತಾರಂತೆ? ಯೆಹೋವನು ನಿಮ್ಮ ಸಂಗಡ ಇರುವನು. ನೀವೇನಾದರೂ 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದ 20ರಿಂದ ಇರುವಂಥ ವಾಕ್ಯಗಳನ್ನು ನೀವು ನೋಡಿದರೆ, ಸಿಂಪಲ್ ಆಗಿ ನಾನು ಹೇಳಿ ಮುಗಿಸ್ತೇನೆ. ಏನಾಯಿತು ಗೊತ್ತಾ? ಅಲ್ಲಿ ಅವರ ಮಧ್ಯೆ ಅಮೋನಿಯರು ಇದ್ರಲ್ವಾ? ಯಾರು ಇದ್ದಾರೆ ಇಲ್ಲಿ? ಅಮೋನಿಯರು, ಮೋವಾಬ್ಯರು ಮತ್ತು ಮೆಗೂನ್ಯರಿದ್ದಾರಲ್ವಾ? ಅವರೇನು ಮಾಡಿದ್ರು? ಅವರವರಲ್ಲೇ ಜಗಳ ಬಂದ್ಬಿಡ್ತು. ಅವರಲ್ಲೇ ಬಂದ್ಬಿಡ್ತು. ಒಂದು ಸೈನ್ಯ ಏನು ಮಾಡ್ತು, ಇನ್ನಿಬ್ಬರ ಸೈನ್ಯ ಏನು ಮಾಡಿದ್ರು? ಕೊಂದಾಕ್ಬಿಟ್ರು. ಅವರವರ ಜಗಳ ಮಾಡಿದ್ರು. ಕೊನೆಗೆ ಇನ್ನು ಗೆದ್ದೋರಿದಾರಲ್ಲ, ಅವರು ಕೂಡ ಅವರವರಲ್ಲಿ ಜಗಳ ಮಾಡ್ಕೊಂಡು ಅವರು ಒಬ್ಬರನ್ನೊಬ್ಬರು ಸಾಯಿಸ್ಕೊಂಡ್ಬಿಟ್ರು. ನೋಡಿದ್ರ? ಶತ್ರುಗಳು ತೋಡಿದ ಗುಣಿಯಲ್ಲಿ ಶತ್ರುಗಳೇ ಬಿದ್ದೋಗ್ತಾರೆ. ನೀವಂತೂ ಸುಮ್ಮನೆ ಇರಿ. ಹಾಲೆಲೂಯಾ. ಅದಕ್ಕೆ ಶತ್ರುಗಳು ಮಾಡಿದ್ದನ್ನ ಅವರೇ ಅನುಭವಿಸ್ತಾರೆ. ನೀವೇನು ಮಾಡಕ್ಕೆ ಹೋಗ್ಬೇಡ್ರಿ ಅಂತ ದೇವರು ಹೇಳ್ತಾ ಇದ್ದಾನೆ. ಇವತ್ತು ನಮಗೆ ಪಾಠ ಏನು ಗೊತ್ತಾ? ಶತ್ರುಗಳನ್ನು ನೋಡಿ, ಸಮಸ್ಯೆಗಳನ್ನು ನೋಡಿ ಹೆದರುವುದಲ್ಲ, ನಾವು ಮಾಡಬೇಕಾಗಿರೋ ಕಾರ್ಯಗಳನ್ನು ನಾವು ಮಾಡಿದರೆ ದೇವರು ಮಾಡಬೇಕಾಗಿರೋ ಕಾರ್ಯನ ದೇವರು ನಮಗೆ ಮಾಡ್ತಾನೆ. ಹಾಗಾದರೆ ನಿಮಗೆ ದೇವರು ಕಾರ್ಯ ಮಾಡಬೇಕಾ? ದೇವರು ಜಯ ಕೊಡಬೇಕಾ? ಒದಗಿಸಬೇಕಾ? ನೀವು ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿರಿ. ತಲೆಗಳನ್ನು ತಗ್ಗಿಸಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಆಮೆನ್. ಥ್ಯಾಂಕ್ ಯು ಜೀಸಸ್. ಯೇಸುವೇ, ನಿನಗೆ ಸ್ತೋತ್ರಪ್ಪ. ಈ ವಾಕ್ಯಗಳನ್ನು ಕೇಳಿದಂಥ ಎಲ್ಲ ದೇವಜನರನ್ನ ನಿನ್ನ ಕರುಣೆಯ ಕರಕ್ಕೆ ನಾವು ಒಪ್ಪಿಸಿಕೊಡುತ್ತಾ ಇದ್ದೇವೆ. ಒಳ್ಳೆಯವನಾದ ಕರ್ತನೇ, ಪರಿಶುದ್ಧನಾದ ದೇವರೇ, ಈ ಪ್ರಾರ್ಥನೆಗಳನ್ನು ಆಲಿಸಿದಂಥ ದೇವಾದಿ ದೇವನೇ, ನಿನಗೆ ಸ್ತೋತ್ರ. ಹೌದಪ್ಪ, ನಿನ್ನ ವಾಕ್ಯ ಹೇಳುತ್ತಾ ಇದೆ, ನೀವಂತೂ ಸುಮ್ಮನಿರ್ರಿ, ನಾನೇ ಯುದ್ಧ ಮಾಡುವೆನೆಂಬುದಾಗಿ. ಯಾರು ವಾಕ್ಯಗಳನ್ನು ಕೇಳಿದ್ದಾರೋ ಅವರಿಗೆ ವಿರೋಧವಾಗಿ ಬರುವಂಥ ಪ್ರತಿ ಸಮಸ್ಯೆಯನ್ನ, ಪ್ರತಿ ಹೋರಾಟವನ್ನ, ಪ್ರಯಾಸವನ್ನ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲೇ ಆಮೆನ್. ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ನೀನು ಅವರಿಗೆ ಕರ್ತನೆ ಕೃಪೆಯನ್ನು ತೋರಿಸಿರಿ. ದೊಡ್ಡ ಕಾರ್ಯಗಳನ್ನು ಅವರ ಜೀವಿತದಲ್ಲಿ ನೀವು ಮಾಡುತ್ತೀರಿ ಎಂಬುದಾಗಿ ನಾವು ನಂಬಿದ್ದೇವೆ. ನಿಮಗೆ ಸ್ತೋತ್ರ.
ಈ ವಾಕ್ಯಗಳನ್ನು ಅನುಸರಿಸಿ ನಿಮ್ಮನ್ನು ಆಶ್ರಯಿಸಿ ಕಷ್ಟಗಳು ಬಂದಾಗ, ಹೋರಾಟಗಳು ಬಂದಾಗ, ಪ್ರಯಾಸಗಳು ಬಂದಾಗ ಉಪವಾಸ ಮಾಡಿ ನೀವು ಮಾಡಿದ ವಾಗ್ದಾನವನ್ನು ನೆನಪಿಸಿ ಮತ್ತು ಕರ್ತನೇ ದೇವರೇ ನಿನ್ನ ಸಹಾಯಕ್ಕೆ, ನಿನ್ನ ಸನ್ನಿಧಾನಕ್ಕೆ ಬಂದು ಪ್ರಾರ್ಥನೆ ಮಾಡುವುದಾದರೆ ಉಳಿದ ಕಾರ್ಯಗಳನ್ನು ನೀವು ಮಾಡುವಂಥ ದೇವರಾಗಿದ್ದೀರಾ. ಇವರ ಮಕ್ಕಳ ಮನೆಯ ಜೀವಿತಗಳಲ್ಲಿ, ಇವರ ಜೀವಿತಗಳಲ್ಲಿ ಏನು ಕಾರ್ಯಗಳನ್ನು ನೀವು ಮಾಡಬೇಕಾಗಿದೆಯೋ ಆ ಕಾರ್ಯವನ್ನ ಕರ್ತನೆ ನೀನು ಆಶೀರ್ವಾದ ಮಾಡಿಕೊಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಯಾಕೆಂದರೆ ನೀನು ಮಹಾಗಣನಾದ ದೇವರು ಸ್ವಾಮಿ, ಅರಸರುಗಳ ಅರಸನು, ರಾಜಾದಿರಾಜನು, ಸರ್ವೋನ್ನತನು, ಸರ್ವ ಸೃಷ್ಟಿಗೆ ಯಜಮಾನನಾಗಿರುವ ಆತನು. ಈ ಪ್ರಾರ್ಥನೆಯನ್ನು ಮಾಡಿದ ಪ್ರತಿ ದೇವಜನರನ್ನ ಆಶೀರ್ವದಿಸು ಸ್ವಾಮಿ. ನೀನೇ ಮೊರೆಯನ್ನು ಕೇಳಿ ಈ ವಾಕ್ಯದಂತೆ ಈ ಮಕ್ಕಳ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ನೀವು ಮಾಡಬೇಕಾಗಿ ನಮ್ಮ ಕರ್ತನು, ನಮ್ಮ ರಕ್ಷಕನು, ನಮ್ಮ ದೇವರು ಎಲ್ ಶಡಾಯ್ ಸರ್ವಶಕ್ತ ದೇವರಾಗಿರುವಂತ ನಜರೇತಿನ ಯೇಸುವಿನ ಮಧುರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.